ರಾಜಕಾರಣಿಗಳಿಗೆ ಇವತ್ತು ಸಂವೇದನಶೀಲತೆ, ಸೂಕ್ಷ್ಮತೆ ಅನ್ನೋದು ಇಲ್ಲ, ಅಧ್ಯಯನ ಮೊದಲೇ ಇಲ್ಲ, ಹೋರಾಟದ ಮನೋಭಾವವಿಲ್ಲ, ಮುಂದೆ ಗೆಲ್ಲುವ ಒಂದು ಯೋಚನೆ, ಚಿಂತನೆ ಬಿಟ್ಟರೆ ಅವರು ಎಲ್ಲರೂ ನಮ್ಮನ್ನು ಮತದಾರರಾಗಿ ನೋಡುವುದು. ಫಾರೆಸ್ಟ್ ಅಂದ್ರೆ ಸರ್ಕಾರದ್ದು, ಕಾಡು ಅಂದ್ರೆ ನಮ್ಮದು. ಸುಪ್ರೀಂ ಕೋರ್ಟಿನ ಯಾರು ಪ್ರಶ್ನೆ ಮಾಡಲಿಲ್ಲ. ನಮ್ದು 2002ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಹೊಸ ಡೆಫಿನೇಷನ್ ಬಂದಾಗ ನೀನು ಯಾರು ಇದನ್ನು ಹೇಳಕ್ಕೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, ವಿಚಾರ ಮಂಡಿಸಿದ ಎಲ್ಲ ಸಹವರ್ತಿಗಳೇ, ಬಹುಶಃ ಮಲೆನಾಡಿನವರು ಅನೇಕ ಸಮಸ್ಯೆಗಳಲ್ಲಿ ದಣಿದಿದ್ದೀವಿ. ಇವತ್ತು ಎಲ್ಲರೂ ಮಾತಾಡಿದವರು ಸಮಸ್ಯೆಗಳನ್ನು ಮಾತಾಡಿ ನೀವು ಮತ್ತಷ್ಟು ದಣಿದಿದ್ದೀರಿ. ಈ ದಣಿದವರಿಗೆ ನಾನು ಇನ್ನಷ್ಟು ನನ್ನ ಮಾತು ಕೇಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೂ ಕೂಡ ನಾನು ಹೆಚ್ಚು ಮಾತಾಡಲ್ಲ, ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾತಾಡ್ತೀನಿ. ತಾವು ದಯಮಾಡಿ ಅದನ್ನು ಕೇಳಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಸ್ನೇಹಿತರೆ, ಸುಧಾಕರ್ ಶೆಟ್ಟರ್ ಬಗ್ಗೆ ಮಾತಾಡಿದ್ರು, ಅಂಟದವರು ಮಾತಾಡಿದ್ರು. ರಾಜಕಾರಣಿಯಾಗಿ ಬಂದರು, ಮತ್ತೆ ಅವರು ಇರ್ತಾರೆ ಅಂತೇಳಿ ನನಗೆ ಅದನ್ನು ಮಾತು ಸುಳ್ಳು ಮಾಡಿದರು. ನಾನು ಕೂಡ ಅವ್ರ ಜೊತೆ, ನಾನು ರಾಜಕಾರಣಿ ಎಲ್ಲ, ರಾಜಕೀಯ ಪಕ್ಷಗಳ ಜೊತೆ ಹೆಚ್ಚಿನ ಸಂಪರ್ಕವೂ ಇಲ್ಲ. ಸುಧಾಕರ್ ಶೆಟ್ಟರ್ ಜೊತೆ ನನಗೆ ಸಂಪರ್ಕ ಇಲ್ಲ. ಆದರೆ ಕಂಡಾಗ ಮಾತಾಡೋದು ಬರ್ತದ್ದು ಇಲ್ಲ ಇತ್ತು. ನಾನು ಯಾರು ಬಂದವರಿಗೆ ಅವರು ನನಗೆ ಗೊತ್ತು. ನಾವು ರಾಜಕಾರಣಿಗಳು ಕಂಡಾಗ ನನಗೆ ಈಗ ನೀವು ಹೇಳಿದ್ದು, ರಾಜಕಾರಣಿಗಳಿಗೆ ಇವತ್ತು ಸಂವೇದನಶೀಲತೆ, ಸೂಕ್ಷ್ಮತೆ ಅನ್ನೋದು ಇಲ್ಲ, ಅಧ್ಯಯನ ಮೊದಲೇ ಇಲ್ಲ, ಹೋರಾಟದ ಮನೋಭಾವವಿಲ್ಲ, ಮುಂದೆ ಗೆಲ್ಲುವ ಒಂದು ಯೋಚನೆ, ಚಿಂತನೆ ಬಿಟ್ಟರೆ ಅವರು ಎಲ್ಲರೂ ನಮ್ಮನ್ನು ಮತದಾರರಾಗಿ ನೋಡುವುದು. ನಾವೊಂದು ಓಟು. ಹಾಗಾಗಿ ಈ ಸುಧಾಕರ್ ಶೆಟ್ಟರು ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಈಗ ಮಾತಾಡಿದ್ರೆ ಏನು ಹೇಳೋಣ ಅಂತೇಳಿ ಹೇಳ್ತೀವಿ. ಇಂಥ ರಾಜಕಾರಣಿಗಳಿಗೆ ಮಲೆನಾಡಿಗೆ ಒಂದು ಬೆಂಕಿ ಬಿದ್ದಿದೆ. ಒಬ್ಬ ರಾಜಕಾರಣಿ ನಿಮಗೆ ಏನು ಅನಿಸ್ತಿಲ್ವಾ? ಇವತ್ತು ಮಾತಾಡಿದ್ದು ಕೇಳಲಿಲ್ಲ ನಾನು. ಏನು ಹೇಳಿ? ಅಲ್ಲ, ಜಾಗ ಮನೆ ಮಂಜೂರಿ ಆಗ್ತಿದ್ದವರು, ಜಮೀನು ಮಂಜೂರಾಗ್ತಿದ್ದವರು ಸಾವಿರಾರು ಜನ ಇದ್ದಾರೆ. ಮಂಜೂರಾತಿ ಆದವರು ಯಾರ್ಯಾರು ಕೊಟ್ಟಿದ್ರು, ನಮ್ಮ ವಿಶ್ವವಿದ್ಯಾಲಯದವರೆಲ್ಲ ಹಕ್ಕುಪತ್ರಗಳನ್ನು ಕೊಟ್ಟ ಸಾವಿರಾರು ಜನರ ಹಕ್ಕುಪತ್ರ ರದ್ದು ಮಾಡೋದಕ್ಕೆ ಮತ್ತು ಅವರಿಗೆ ದಂಡ ಹಾಕೋದಕ್ಕೆ SIT ನೇಮಿಸಿದ್ದಾರೆ. ನೀವಲ್ಲಿ ಏನ್ ಮಾಡಿ? ಆ ಮದುವೆ ಗಲಾಟೆಯಲ್ಲಿ ಅಂದರು. ಮತ್ತೆ ಮದುವೆ ಮುಂದೆ ಒಂದು 5 ಗಂಟೆಗೆ ಫೋನ್ ಮಾಡಿದ್ರು. ಯಾಕೆ ಈ ವಿಚಾರ ಹೇಳ್ತಿದ್ದರೆ, ಅವರಿಗೆ ನನ್ನ ಕರೆದಿದ್ದಾರೆ ಅಂತಲ್ಲ, ಅವರಿಗೆ ಆ ಸಂವೇದನೆ ಮತ್ತು ಆ ಸೂಕ್ಷ್ಮತೆ. ಆಮೇಲೆ ಅವರು ಮತ್ತೆ ಫೋನ್ ಮಾಡಿದ್ರು 7 ಗಂಟೆಗೆ. ನಾನು ನಿಮ್ಮ ಹತ್ರ ಬರ್ಬೋದ? ನನಗೆ ವಿದ್ಯಾರ್ಥಿಯಾಗಿ ಬರ್ತೀನಿ ಸರ್, ಮಾಹಿತಿ ಕೊಡ್ತೀರಾ? ನಮಗೆ ಯಾರು ನಮ್ಮ ಮಾಹಿತಿನ ಕೇಳೋರೇ ಇಲ್ಲ. ನಾವಾಗೆ ನಮಗೆ ಇದೊಂದು ಉದ್ಯೋಗ ಮಾಡ್ಕೊಂಡಿದ್ದೀವಿ. ಒಂದು ಮಲೆನಾಡಿಗೆ ಸಮಸ್ಯೆ ಬಂದಿದೆ ಅಂದರೆ ಇದು ನಮ್ಮ ಒಡಲಿಗೆ ಬಂದಿದೆ. ಹಾಗೆ ಸುಧಾಕರ್ ಶೆಟ್ಟರು ಬಂದರು. ನಾನು ಇವತ್ತು ಕೂಡ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಡೋದು, ಇಡೀ ಮಲೆನಾಡು ನಮ್ಮ ಅಮ್ಮ, ನಮ್ಮ ತಾಯಿ, ಆ ತಾಯಿಯ ಒಡಲಿಗೆ ಒಂದು ಸಂಕಷ್ಟ ಬಂದಿದೆ. ನೀವು ಅಮ್ಮ ಫೌಂಡೇಶನ್ ಇಂದಲೇ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಸಿ ಮಾಡುವಂಥದ್ದು ಬಹಳ ಬಹಳ ಅದ್ವಿತೀಯವಾದ್ದು. ನಿಮ್ಮನ್ನು ನಾನು ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಆದರೆ ಬಹಳ ದೊಡ್ಡ ಜವಾಬ್ದಾರಿ ಹೊತ್ತಿದ್ದೀರಿ. ನೀವೇನೋ ಇದನ್ನ ಬಗೆಹರಿಸಬಹುದು ಅಂತ ತಿಳ್ಕೊಂಡಿರ್ಬೇಕು. ನಿಮ್ಮ ಆಸೆಗೆ ನಾವು ನಿಮ್ಮ ಜೊತೆ ಇರ್ತೇವೆ. ನಿಮಗೆ ಇವತ್ತು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಇದ್ದಾರೆ, ನಿಮ್ಮ ಪಕ್ಷದ ಅಧ್ಯಕ್ಷರು. ಮನಸ್ಸು ಮಾಡಿದರೆ ಒಂದು ಬಗೆಹರಿಯಬಹುದಾದಂತಹ ಒಂದು ಸನ್ನಿವೇಶ ಇದೆ.
ಯಾಕೆ ಇಷ್ಟು ಗಂಭೀರವಾಗಿ ಹೇಳ್ತೆ ಅಂದ್ರೆ, ಇದು ಇಲ್ಲಿ ಇಷ್ಟು ಜನ ಎಲ್ಲರೂ ಮಾತಾಡಿದ್ರು, ಯಾರು ಕೂಡ ಈ ಸಮಸ್ಯೆಯ ಮೂಲವನ್ನ ತಿಳ್ಕೊಂಡಿಲ್ವೇನೋ ಅಂತ ಒಂದು ಅನುಮಾನ ಬಂತು ನನಗೆ. ದಯಮಾಡಿ ಎಲ್ಲರಲ್ಲಿ ಕ್ಷಮೆ ಇರಲಿ. ಇದು ಸರ್ಕಾರ ಮತ್ತು ಸಾರ್ವಜನಿಕ ರೈತರ ನಡುವೆ ಇರುವ ಸಮಸ್ಯೆ ಅಲ್ಲ. ಇಲ್ಲೆಲ್ಲರೂ ಇದ್ದೀರಿ, ದೊಡ್ಡ ದೊಡ್ಡ ಹಿರಿಯರಲ್ಲಿ ಇದ್ದೀರಿ, ಕೋರ್ಟ್ಗಳನ್ನು ನಡೆಸಿದವರಿದ್ದೀರಿ. ಇದು ಇಡೀ ಮಲೆನಾಡಿಗೆ ಬಂದ ಸಮಸ್ಯೆ. ಏನು ಗೋದಾವರ್ಮನ್ ತಿರುಮಲಪಾಡ್ ವರ್ಸಸ್ ಇಂಡಿಯನ್ ಗೌರ್ಮೆಂಟ್, ಭಾರತ ಸರ್ಕಾರ ಅಂತ ಬಂತು. ಇದು 95ನೇ ಇಸ್ವಿಯಲ್ಲಿ ಅವರು ಏನು ಅರ್ಜಿ ಹಾಕಿದ, ಅದಕ್ಕೆ ಏನು 2002ರಲ್ಲಿ ಎಂಟ್ರಿ ಮಾಡು ಬಂತು. ಅದು ಸುಪ್ರೀಂ ಕೋರ್ಟಿನಲ್ಲಿ ವಿಚಾರ. ಇಲ್ಲಿ ಗೊತ್ತಿದೆ, ಕೆಲವರಿಗೆ ಗೊತ್ತಿರ್ಬೋದು ಕೋರ್ಟ್ಗೆ ಸಿವಿಲ್ ಕೋರ್ಟ್ ಕೇಸ್ ಹೇಗೆ ನಡೆಯುತ್ತೆ ಅಂತ. ಇದು ಒಂದು ಸಿವಿಲ್ ಕೇಸ್ ಮ್ಯಾಟರ್. ಇದರಲ್ಲಿ ಪ್ರತಿವಾದಿ ಕೇಂದ್ರ ಸರ್ಕಾರ, ಆರೋಪಿಗಳು ರಾಜ್ಯ ಸರ್ಕಾರ, ಸಂಬಂಧಪಟ್ಟಂತ ಅರಣ್ಯ ಇಲಾಖೆ, ಸಂಬಂಧಪಟ್ಟ ಮತ್ತೆ ಇತರೆ ಎಲ್ಲ ಯಾರು ಹಕ್ಕುಪತ್ರ ತಗೊಂಡಿದ್ದಾರೆ ಅವರೆಲ್ಲರೂ ಇದಾಗ್ತಾರೆ, ಆರೋಪಿಗಳಾಗ್ತಾರೆ ಅಥವಾ ಪ್ರತಿವಾದಿಗಳಾಗ್ತಾರೆ. ಇದು ಅಪ್ಪಟವಾಗಿ ಕೋರ್ಟಿನಲ್ಲಿ ಇರುವಂತಹ ವಿಚಾರ. ಇದು 95ನೇ ಇಸ್ವಿಯಲ್ಲಿ ಪ್ರಾರಂಭ ಆದ ಕಥೆ. 2002ಕ್ಕೆ ಒಂದು ಏನು ಎಂಟ್ರಿ ಮಾಡಲು ಬಂತು. ಅವತ್ತು ಇವರು ಈ ಗೋದಾವರ್ಮನ್ ತಿರುಮಲಪಾಡ್ ಹಾಕಿರುವಂತಹದ್ದು ಬ್ರಿಟಿಷರು ನೆಟ್ಟ ನೀಲಗಿರಿ ಸಸಿಯನ್ನು, ನೀಲಗಿರಿ ಮರಗಳನ್ನು ಸರ್ಕಾರವೇ ಕಡಿದಿರುವುದರ ಬಗ್ಗೆ ನಿರ್ಬಂಧ ಇರುವುದಕ್ಕೆ ಇಡೀ ದೇಶಕ್ಕೆ ಕಾನೂನು ಮಾಡಿದರು. ಅಲ್ಲಿವರೆಗೂ ಅರಣ್ಯ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಇತ್ತು. ನಮ್ಮ ಅರಣ್ಯ ಅನ್ನುವ ಡೆಫಿನಿಷನ್ ಏನು, ಅದು ಎಷ್ಟು ಒಂದು ಹೆಕ್ಟೇರ್ನಲ್ಲಿ ಎಷ್ಟು ಇರಬೇಕು, ಎಷ್ಟು ಗರ್ತಿರಬೇಕು ಅಂತ ಹೇಳಿ ನಮ್ಮ ದೇಶದ ಒಂದು ಡೆಹ್ರಾಡೂನ್ನಲ್ಲಿರುವಂತಹ ಪ್ರತಿಷ್ಠಿತ ಏನು ಅರಣ್ಯ ವಿಶ್ವವಿದ್ಯಾನಿಲಯ ಇದೆ. ಎಲ್ಲ ಏನು DFOಗಳು SFಗಳು ಆಗಿ ಬರ್ತಾರೆ, ಅವರು ಓದುವಂತಹದ್ದು ಆ ಡೆಹ್ರಾಡೂನ್ನಲ್ಲಿರುವಂಥ ಅರಣ್ಯ ವಿಶ್ವವಿದ್ಯಾಲಯ. ಅಲ್ಲಿಯ ಒಂದು ನಿರ್ದೇಶನ, ಅಲ್ಲಿಯ ಒಂದು ಡೆಫಿನಿಷನ್ ಏನಿತ್ತು, ಅರಣ್ಯ ಅಂತಂದ್ರೆ ಅದು 40% ಕ್ಯಾನಪಿ ಇರಬೇಕು, ಇಷ್ಟು ಗರ್ತಿನ ಮರ ಇರಬೇಕು. ಸುಪ್ರೀಂ ಕೋರ್ಟಿನ ಈ ಕೇಸ್ ಬಂದಾಗ ಅರಣ್ಯಕ್ಕೆ ಒಂದು ಹೊಸ ವ್ಯಾಖ್ಯಾನ ಬರೆದರು. ಇವತ್ತು ನಮ್ಮ ಎಲ್ಲ ಇಡೀ ಕಾಡಿನೊಂದಿಗೆ ಅಥವಾ ಮಲೆನಾಡಿನಲ್ಲಿ ಮುಖ್ಯವಾಗಿ ಬದುಕುವವರಿಗೆ ಸಮಸ್ಯೆ ಆಗಿರೋದು ಆ ವ್ಯಾಖ್ಯಾನದಿಂದ. ಅವನು ಡಿಕ್ಷನರಿ ಮೀನಿಂಗ್ ಅಂತ ಬರೆದಿದ್ದಾರೆ. ಆಕ್ಚುಲಿ ಫಾರೆಸ್ಟ್ ಅನ್ನೋದಕ್ಕೆ ಡಿಕ್ಷನರಿ ಮೀನಿಂಗ್ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇರೋದು ಬೇರೆ. ಫಾರೆಸ್ಟ್ ಅಂದ್ರೆ ರಾಜರು ಅಥವಾ ಚಕ್ರವರ್ತಿಗಳು ಶಿಕಾರಿ ಮಾಡುವ ಜಾಗಕ್ಕೆ ಫಾರೆಸ್ಟ್. ಆ ನಂತರ ನಮ್ಮಲ್ಲಿ ಇಲ್ಲಿ ಬ್ರಿಟಿಷರು ಯಾವಾಗ ಬಂದು ನಮ್ಮ ಒಡೆತನದಲ್ಲಿದ್ದಂತಹ ಅರಣ್ಯವನ್ನು ಆಕ್ರಮಿಸಿ ಇದು ವಿಕ್ಟೋರಿಯಾ ರಾಣಿಗೆ ಸೇರಿದ್ದು ಅಂತ ಹೇಳಿದ್ರು, ಅವಾಗ ನಮ್ಮ ಜನ ಹೇಳಿದ್ರು ಅದು ಫಾರೆಸ್ಟ್. ಫಾರೆಸ್ಟ್ ಅಂದ್ರೆ ಸರ್ಕಾರದ್ದು, ಕಾಡು ಅಂದ್ರೆ ನಮ್ಮದು ಅಂತ. ಇಂತಹ ಅರಣ್ಯಕ್ಕೆ ಹೊಸ ಡೆಫಿನಿಷನ್ ಅನ್ನು ಬರೆದು ಅರಣ್ಯ ಅಂದ್ರೆ ಇದು ಅರಣ್ಯದಲ್ಲಿ ಅರಣ್ಯೇತರ ಚಟುವಟಿಕೆ ಆಗಬಾರದು. ಇಲ್ಲಿ 1 ಹೆಕ್ಟೇರಿಗೆ ಮೊದಲು 10 ಗುಂಟೆ ಅಂದ್ರೆ 1 ಹೆಕ್ಟೇರ್ ಅಲ್ಲ, 2.5 ಹೆಕ್ಟೇರ್ ಇತ್ತು, ಅದಕ್ಕೆ 10 ಗುಂಟೆ ಅಂದ್ರೆ 100 ಗುಂಟೆಯಲ್ಲಿ 10 ಗುಂಟೆ 10%, ಅದನ್ನು 5% ಇಳಿಸಿದ್ರು. 1 ಹೆಕ್ಟೇರಿಗೆ 5 ಗುಂಟೆ. 5 ಗುಂಟೆಯಲ್ಲಿ ಗಿಡ ಅಥವಾ ಮರ ಇರುವುದೆಲ್ಲವೂ ಅರಣ್ಯ, ಅವರ ವ್ಯಾಖ್ಯಾನ. ಇದು ನಾವು ಇಲ್ಲಿ ಮಲೆನಾಡವರಾಗಿ ಕೂತು ಯೋಚನೆ ಮಾಡಬಹುದು. ಇಲ್ಲಿ 1 ಹೆಕ್ಟೇರಲ್ಲಿ ಅವರು ಹೇಳುವಷ್ಟು 5 ಗುಂಟೆಯಲ್ಲಿ ಇರುವಷ್ಟು ಮರಗಳು ಇಲ್ಲದೆ ಇರುವ ಜಾಗ ಎಲ್ಲಿಯಾದ್ರೂ ಇದೆಯಾ? ಪೇಟೆಯ ಸಾಲು ಮರಗಳು ಸಿಗ್ತವೆ. ಇದು ಫಸ್ಟ್ ಬಂದಾಗ ನನಗೆ ದಿಗ್ಭ್ರಮೆ ಆಗಿ 2002ರಲ್ಲಿ ನಾನೊಂದು ಪುಸ್ತಕ ಬರೆದೆ, ಕಾಡು ಕಿರುಕುಳ ಅಂತ. ಇದೇ ವಿಚಾರ ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೂ ಇದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾನೆ ಇದ್ದೇವೆ, ಹೋರಾಟ ಮಾಡ್ತಾನೆ ಇದ್ದೀವಿ.
ಇದೇ ಬಹುಶಃ ಯಾರಿಗಾದ್ರೂ ನೆನಪಿರ್ಬೋದು. ಕುಲವಾಸ ಏನಾದರೂ ಬಂದಿದ್ರೆ ದುಡ್ಡು ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ. 2002ರಲ್ಲಿ ನಾವು ಕೊಪ್ಪದಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಇಡೀ 3 ತಾಲೂಕು ನಮ್ಮ ಪ್ರಕಾರ ಅವತ್ತು ಈ ಆದೇಶನ ಕೇಳಿ ಇಡೀ ಮಲೆನಾಡು ನಮ್ಮ ಜೊತೆ ಎದ್ದು ಬರುತ್ತದೆ ಅಂತೇಳಿ 10,000 ಜನ ಸೇರ್ಬೋದು ಅಂತ ಮಾಡಿದ್ವಿ. ಕೊನೆಗೆ ಒಂದು 2,000 ಜನ ಸೇರಿದ್ರು. ಇಲ್ಲಿ ದೊಡ್ಡ ಮೈದಾನದಲ್ಲಿ ಮಾಡಿ ಒಂದು ಬದಿಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕು. ಅವತ್ತು ಬರಲಿಲ್ಲ, ಅವತ್ತು ಬರಲಿಲ್ಲ, ಇವತ್ತು ಬರಲ್ಲ. ಆದ್ರೆ ಇದು ಈ ಸಮಸ್ಯೆಯಿಂದ ಹೊರಗಿರೋರು ಯಾರು ಇದಾರ? ಈಗ ನಾನು ಒತ್ತುವರಿ ಮಾಡಲಿಲ್ಲ, ಆದ್ರೂ ನಾನು ಈ ಸಮಸ್ಯೆಗೆ ಬಾಧಿತನಲ್ವ ಅಂದ್ರೆ ಬಾಧಿತನು. ಇವತ್ತಲ್ಲ ನಾಳೆ ಇದು ಎಲ್ಲರಿಗೂ ಬಾಧೆ ಆಗುವಂತ, ಇದು ಇಡೀ ಮಲೆನಾಡಿಗೆ ಬಂದಂತಹ ಒಂದು ಯೋಜನೆ. ಇದಕ್ಕೆ ನಾವು ಅವತ್ತೇ ಹೇಳಿದ್ವಿ, ಇದು ಉರುಳು ಬಿದ್ದಿದೆ, ಬಿಗಿ ಮಾಡ್ತಾ ಇದ್ದಾರೆ ಅಂತ. ಇದರ ಮೇಲೆ ಇದರ ಹಿಂದುಗಡೆ ಇರ್ತಕ್ಕಂಥವರು NGOಗಳು ನಮ್ಮ NDA ಸರ್ಕಾರದವರು ಬಂದ ಮೇಲೆ ಒಂದು ಹಿಡಿತ ಮಾಡಿದ್ರು. ಈ ಮುಸ್ಲಿಮರಿಗೆ ಕ್ರಿಶ್ಚಿಯನ್ ಫೌಂಡೇಶನ್ಗಳಿಗೆಲ್ಲ ದುಡ್ಡು ಬರುತ್ತೆ ಅಂತ ಹೇಳಿ ಸ್ವಲ್ಪ ನಿರ್ಬಂಧ ಮಾಡೋ ಮೂಲಕ ಈ NGOಗಳಿಗೂ ಸ್ವಲ್ಪ ನಿರ್ಬಂಧ ಆಯಿತು. ಇಲ್ಲಿದ್ರೆ ಇನ್ನೊಂದು ಸ್ವಲ್ಪ ಬೇಗ ಬರ್ತಿದ್ವಿ SIT. ಇದು ಪ್ರತಿ 3 ತಿಂಗಳಿಗೆ ಈ ಕೇಸ್ ಬರುತ್ತೆ. 202/95 ಗೋದಾವರ್ಮನ್ ತಿರುಮಲಪಾಡ್ ವರ್ಸಸ್ ಯೂನಿಯನ್ ಗವರ್ಮೆಂಟ್ ಪ್ರತಿ 3 ತಿಂಗಳಿಗೆ ಬರುತ್ತೆ. ಪ್ರತಿ 3 ತಿಂಗಳಿಗೆ ಬಂದಾಗ ಯಾರ್ದಾರು ಒಂದು ರಿಪಿಟಿಷನ್ ಇರುತ್ತೆ. ಈಗ ಮೊನ್ನೆ ಬಂದ SIT ಮುಂಚೆ 200ಕ್ಕೂ ಹೆಚ್ಚು ರಿಪಿಟಿಷನ್ಗಳು ಬಂದಿದೆ. ಎಲ್ಲವೂ ಕ್ಲಬ್ ಮಾಡಿ ಒಂದು ಇಂಟ್ರಿ ಆರ್ಡರ್ ಪಾಸ್ ಮಾಡುತ್ತೆ ಕೋರ್ಟ್. ನೋಡಿ, ಸುಪ್ರೀಂ ಕೋರ್ಟಿನ ಯಾರು ಪ್ರಶ್ನೆ ಮಾಡಲಿಲ್ಲ. 2002ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ಹೊಸ ಡೆಫಿನಿಷನ್ ಬಂದಾಗ ನೀನು ಯಾರು ಇದನ್ನು ಹೇಳಕ್ಕೆ? ತನ್ನ ಮಿತಿಯೇ ಅಲ್ಲದ ಒಂದು ಹಸಿರು ಪೀಠವನ್ನು ಅದು ಸುಪ್ರೀಂ ಕೋರ್ಟ್ ಸ್ವತಂತ್ರವಾಗಿ ಇವತ್ತು ನಿರ್ಮಾಣ ಮಾಡಿ ಇವತ್ತು ಹಸಿರು ಪೀಠ ಇದೆ. ರಾಜ್ಯ ಸರ್ಕಾರದ ಯಾವುದೇ ಒಂದು ಅಭಿವೃದ್ಧಿ ಯೋಜನೆ ಆಗ್ಬೇಕಾದ್ರೆ ಹಸಿರು ಪೀಠದ ಅನುಮತಿ ಬೇಕು. ಯಾರು ಹಸಿರು ಪೀಠ? ಅವರಿಗೆ ಮಾತ್ರ ಈ ಪರಿಸರ ಅಥವಾ ಇದರ ಮೇಲೆ ಜವಾಬ್ದಾರಿ ಇರೋದ? ಮಲೆನಾಡಿನ ರೈತರಿಗೆ ಅಥವಾ ಕಾಡಿನೊಂದಿಗೆ ಬದುಕುವ ರೈತರಿಗೆ ಪರಿಸರದ ಮೇಲೆ ಯಾವ ಪ್ರಜ್ಞೆಯೂ ಇಲ್ವಾ? ಆದ್ರೆ ಇವತ್ತು ಹಸಿರು ಪೀಠ ನಡೀತಿದೆ. ಹಸಿರು ಪೀಠದಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದೇ ಬರುತ್ತೆ. ನಾನು ಸುಧಾಕರ್ ಶೆಟ್ಟರಿಗೆ ಹೇಳಿದೆ, ನೋಡಿ, ಇದೇ ಮೇ 22ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. 2 ತಿಂಗಳೊಳಗೆ ನೀವು ವರದಿ ಕೊಡಬೇಕು, 4 ತಿಂಗಳೊಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಅದರ ಅಧ್ಯಕ್ಷ ಆಗಿದ್ದಾರೆ SIT. DFO ಅದರ ಸದಸ್ಯ ಇರ್ತಾನೆ, ಇನ್ನೊಬ್ಬ TDLR ಇರ್ತಾನೆ. ಅವರು 3 ಚೇರ್ಪರ್ಸನ್ ಇರ್ತಾರೆ. ನೀವು ಅವರು 2 ತಿಂಗಳಿಗೆ ಏನೋ ಒಂದು ರಿಪೋರ್ಟ್ ತಯಾರು ಮಾಡಿರ್ತಾರೆ. ಯಾಕಂದ್ರೆ ಸರ್ಕಾರದವ್ರು ಕೇಳಿದ್ರೆ ಈ ಅಧಿಕಾರಿಗಳು ಬಿಸಿ ಕೊಡೋದಿಲ್ಲ ಅಷ್ಟು ಬೇಗ. ಆದ್ರೆ ಕೋರ್ಟ್ ಕೇಳಿದ್ರೆ ಬಹಳ ಮುಚ್ಕೊಂಡು ಕೊಡ್ತಾರೆ. ಇಲ್ಲಿ ಇಡೀ ನಮ್ಮ ಇಷ್ಟು ಸಮಸ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈ ಸ್ನೇಹಿತರು ಹೇಳಿದ್ರು ಏನಂದ್ರೆ, ಈ ಅಧಿಕಾರಿಗಳು ವಾಸ್ತವದ ಸಮಸ್ಯೆ ಅಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅವರು ಆ ಕ್ಷಣಕ್ಕೆ ಪಾರಾಗ್ತಾರೆ. ಅವರು 4 ಗೋಡೆ ಮಧ್ಯೆ ಕೂತ್ಕೊಂಡು ಯಾವ ರಾಜಕಾರಣಿಗೂ ಗಮನ ಕೊಡ್ತಾರಲ್ಲ, ಯಾವ ಜನಪ್ರತಿನಿಧಿಯ ಗಮನ ಕೊಡ್ತಾರಲ್ಲ, ಒಳಗಡೆ ಕೂತ್ಕೊಂಡು ಈ ಪಟ್ಟಿನ ತಯಾರು ಮಾಡ್ತಾರೆ. 95ರಲ್ಲಿ ಕೇಸ್ ಬಂದಿದೆ. 99ಕ್ಕೆ ಶೃಂಗೇರಿ ಉಪವಿಭಾಗದಲ್ಲಿ ಎಷ್ಟು ಎನ್ಕ್ರೋಚ್ಮೆಂಟ್ ಉಂಟು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ. ಎಷ್ಟು ಕುಟುಂಬ ಮಾಡಿದೆ ಅಂತ ಕೇಳಿದೆ. ಇವರು ಪಟ್ಟಿ ಕೊಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಎಷ್ಟು ಸರ್ವೆ ನಂಬರ್ ಇದಾವೋ ಎಷ್ಟಿದಾವೋ ಗೊತ್ತಿಲ್ಲ. ಇದು ಇಲ್ಲಿ ಮಾತ್ರ ಅಲ್ಲ, ಇಡೀ ದೇಶದ ಸಮಸ್ಯೆ ಇದು. ಯಾಕಂದ್ರೆ ಇದು ನಮಗೆ ಮಾತ್ರ ಇಲ್ಲಿ ಬಹಳ ಜನ ನಾವು ಹೋರಾಟ ಮಾಡುವಾಗ ಇಲ್ಲಿ ಯಾವ ರಾಜಗೌಡರಿಗೆ ಅಥವಾ ಇನ್ಯಾವುದೋ ರಾಜ್ಯ ಸರ್ಕಾರಕ್ಕೆ ಈಶ್ವರ ಖಂಡರಿಗೆ ಏನಾದ್ರು ಮಾಡಿದ್ರೆ ನಮ್ಮ ಸಮಸ್ಯೆ ಬಗೆಹರಿತದ ಅಂತ ಹೇಳಿದ್ರೆ ಇಲ್ಲ. ಅವರು ಕೂಡ ನಮ್ಮ ಹಾಗೆ ಪ್ರತಿವಾದಿಗಳು. ಇದು ಕೇಂದ್ರ ಸರ್ಕಾರವೇ ಮಾಡಬೇಕು. ಕೇಂದ್ರ ಸರ್ಕಾರ ಮಾಡಿತ್ತು ಇದಕ್ಕೆ. ಕೇಂದ್ರ ಸರ್ಕಾರ ಈ ಎಲ್ಲ ಸಮಸ್ಯೆ ಗಮನದಲ್ಲಿಟ್ಟುಕೊಂಡು 23 ಫಾರೆಸ್ಟ್ ಕನ್ಸರ್ವೇಷನ್ ಬಿಲ್ ತಂದು ಅದರ ಪ್ರಾಮಾಣಿಕತೆ ಇರಲಿಲ್ಲ. ಅವರು ಮಾಡಿರುವುದು ಅವರ 2 ಸ್ನೇಹಿತರಿಗೆ 10-20 ಸಾವಿರ ಹೆಕ್ಟೇರ್ ಜಮೀನನ್ನ ಮಂಜೂರು ಮಾಡೋದಕ್ಕೆ ಅವರು ಮಾಡಿದ್ರು. ರಾಮದೇವ್ ಮತ್ತು ಇನ್ನೊಬ್ಬ
ವರ್ಮನ ಶರ್ಮನ ಏನಿದ್ದಾನೆ, ಅವನಿಗೆ ಮಣಿಪುರ, ಅಸ್ಸಾಂ ಮತ್ತು ಇದರಲ್ಲಿ ಪಾಮ್ ಮತ್ತು ಮೆಡಿಸಿನ್ ಪ್ಲಾಂಟ್ ಬೆಳೆಯೋದಕ್ಕೆ ಅಂತೇಳಿ ಮಂಜೂರು ಮಾಡಿ. ನಿಮ್ಗೆಲ್ಲ ಗೊತ್ತಿದೆ 371 ಈಶಾನ್ಯ ರಾಜ್ಯಗಳ ವಿಶೇಷ ಕಾಯ್ದೆ ಇದೆ. ಆ 371 ಇರುವ ಇದರಲ್ಲಿ ನಮ್ಮ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980 ಇದರಲ್ಲಿ ಸೆಕ್ಷನ್ 8ರಲ್ಲಿ ಒಂದು ಏನಿದೆ ಅಂದ್ರೆ, ಸ್ಥಳೀಯ ಯಾವುದೇ ಸಾಮಾಜಿಕ ಉದ್ದೇಶಕ್ಕೆ ಬಳಸಬೇಕು, ಸ್ಥಳೀಯರ ಅಭಿಪ್ರಾಯ ತಗೊಳ್ಬೇಕು, ಅನುಮತಿ ಪಡಿಬೇಕು. ಇವರು ಅನುಮತಿ ಪಡೆದಿರ್ಲಿಲ್ಲ. ಅದೇ ಒಂದು ಕಾರಣಕ್ಕೆ ಆ 23 ಅಮೆಂಡ್ಮೆಂಟ್ ಬಿಲ್ ರದ್ದಾಯಿತು. 23 ಅಮೆಂಡ್ಮೆಂಟ್ ಬಿಲ್ ಅಲ್ಲಿ ಇವರು ಸ್ಪಷ್ಟವಾಗಿ ಏನು ಈ ಹೆಕ್ಟೇರ್ಗೆ 25 ಗಿಡ ಇರಬೇಕು ಅನ್ನೋದು, ಈ ಮತ್ತು ಯಾರಿಗೆ ಅಧಿಕೃತ ಮಂಜೂರಾತಿ 1980ಕ್ಕಿಂತ ಹಿಂದಿಂದು ಮಾತ್ರ ಅಧಿಕೃತ, ಮತ್ತೆಲ್ಲವೂ ಅನಧಿಕೃತ ಅಂತ ಏನು ಹೇಳಿದ್ರು, ಈ ಎಲ್ಲ ಅಂಶಗಳನ್ನು ಕೈಬಿಟ್ಟಿದ್ರು. ಮತ್ತೆ ನಮ್ಮ ತಲೆ ಮೇಲೆ 2ನೇ ಸರಿ ಕಲ್ಲು ಬಿದ್ದಿದೆ. ಈಗ ಇನ್ನಾದರೂ ಕೂಡ ಇದಕ್ಕೊಂದು ಅಮೆಂಡ್ಮೆಂಟ್ ಮಾಡಬೇಕು. ಆಮೇಲೆ ಮತ್ತು ನಾನು ಸುಧಾಕರ್ ಶೆಟ್ಟರಲ್ಲಿ ಬೇಡುವುದೇನೆಂದ್ರೆ, ನೀವು ಕುಮಾರಸ್ವಾಮಿ ಅವರ ಹತ್ರ ಇದನ್ನು ತಗೊಂಡು ಹೋದ್ರೆ, ಇಷ್ಟೊತ್ತವರೆಗೂ ನಮ್ಮ ಈ ಎಲ್ಲ ರಾಜ್ಯ ಸರ್ಕಾರಗಳಿದ್ದಾವೆ, ರಾಜ್ಯ ಸರ್ಕಾರಗಳ ಅಟಾರ್ನಿ ಜನರಲ್ ಅಥವಾ ಅವರ ಪ್ರತಿನಿಧಿಗಳು ಸುಪ್ರೀಂ ಕೋರ್ಟಿನ ಯಾರೊಬ್ಬ ಲಾಯರ್ ಇದ್ದಾನೆ, ಅವನಿಗೆ ಇವರು ಮಾಹಿತಿ ಕೊಡೋದು, ಅವರು ಮತ್ತು ಕೋರ್ಟ್ನವ್ರು ಕೂತ್ಕೊಂಡು ನಮ್ಮ ಹಣೆ ಬರೋಣ ಅಲ್ಲಿ ಅವರು ಚರ್ಚೆ ಮಾಡೋದು. ನಮ್ಮ ಪ್ರತಿನಿಧಿಗಳು ಯಾರು ಇಲ್ಲ ಇಲ್ಲಿ. ವಾಸ್ತವದಲ್ಲಿ ಇವತ್ತಿನ ಪರಿಸ್ಥಿತಿ ಎಲ್ಲಿ ಬಂದಿದೆ, ಈ ಪರಿಸ್ಥಿತಿಯನ್ನು ಅಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ಇದು ಚಂದ್ರೇಗೌಡ ಧರ್ಮ್ ಸಿಂಗ್ ಕಾಲದಲ್ಲಿ ಇದೇ ಗೋಪಾಲಕೃಷ್ಣ ಗೌಡರು 1,38,000 ಹೆಕ್ಟೇರ್ ಏನು ಕೊಟ್ಟರು. ಆವಾಗ ಇದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಆಯಿತು. ಆವಾಗ ಬಿರುಸಾಗಿ ಎಲ್ರಿಗೂ ಹಕ್ಕುಪತ್ರವನ್ನು ಕೊಡ್ತಾ ಇದ್ರು. ನಮ್ಮ ಕೊನೆಗೆ ಇವರು 10,000 ಹೆಕ್ಟೇರ್ನ ಬಿಟ್ಕೊಡಿ ಅಂತ ಕೇಳಿದ್ರು ರಾಜ್ಯ ಸರ್ಕಾರದವರು. ಸುಪ್ರೀಂ ಕೋರ್ಟ್ನವರು ಧರ್ಮ್ ಸಿಂಗ್ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಯಾವ ಕಾಯ್ದೆಯಲ್ಲಿ ಅವರಿಗೆ ಮಂಜೂರಾತಿ ಮಾಡಿದ್ರಿ? ಇವತ್ತು SLT ಕೇಳ್ತಿದಾರಲ್ಲ, ಅದನ್ನು ಅವತ್ತು ಕೇಳಿದ್ರು. ನಿನಗೆ ರಾಜ್ಯ ಸರ್ಕಾರಕ್ಕೆ ಈ ಮಂಜೂರಾತಿ ಮಾಡೋದಕ್ಕೆ ಯಾವ ಅಧಿಕಾರ ಇದೆ? ನಮ್ದು ಈಗ 1980 ಅರಣ್ಯ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 2 ಪ್ರಕಾರ ಅರಣ್ಯ ಅಂತ ಇದ್ರೆ ಯಾವುದೇ ದಾಖಲೆ ಅದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅದನ್ನು ಅರಣ್ಯೇತರ ಚಟುವಟಿಕೆ ಬದಲಾಯಿಸೋದಕ್ಕೆ ಅಧಿಕಾರ ಇಲ್ಲ. ಇದು ನಾವು ಆಮೇಲೆ ಅವರು ಅರಣ್ಯಕ್ಕೆ ಡೆಫಿನಿಷನ್ ಬರೆಯುವಾಗಲೇ ಬರೆದಿದ್ದಾರೆ. ಒಂದು ಸಾರಿ ಯಾವುದಾದ್ರೂ ದಾಖಲೆಯಲ್ಲಿ ಅರಣ್ಯ ಅಂತ ಹೇಳಿ ಸರ್ಕಾರಿ ದಾಖಲೆಯಲ್ಲಿ ಬರೆದಿದ್ರೆ ಅದು ಖಾಸಗಿಯವರ ಕೈಲಿರಲಿ, ಸರ್ಕಾರದ ಕೈಲಿರಲಿ, ಅದು ಯಾರ ಕೈಲಿರಲಿ, ಅದು ಅರಣ್ಯ. ಅಲ್ಲಿ ಅರಣ್ಯೇತರ ಚಟುವಟಿಕೆ ಮಾಡಬಾರ್ದು. ನಮ್ಮಲ್ಲಿ ಏನ್ ಮಾಡಿದ್ದಾರೆ, ಕಡದಾಳ್ ಮಂಜಪ್ಪನವ್ರ ಕಾಲದಲ್ಲಿ ಒಂದು 10 ಲಕ್ಷ ಜನರಿಗೆ ಮೊದಲನೇ ಒಂದು ಜಮೀನು ಮಂಜೂರು ಮಾಡಿದ್ಬಿಟ್ರೆ ಆಮೇಲೆ ಮಂಜೂರಾತಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮುಂದೆ ಬಂದು ಸರ್ಕಾರಗಳು ಅಲ್ಪ ಸ್ವಲ್ಪ ಮಾಡುವಷ್ಟೊತ್ತಿಗೆ ಬೇರೆ ಬೇರೆ ಆಯಿತು. ಅಷ್ಟೊತ್ತಿಗೆ ನಮ್ಮ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಬಂದಿದೆ. ಹಾಗಾಗಿ ನಮ್ಮ ಜಮೀನು ಮಂಜೂರಾತಿ ಆಗಿರೋದು ಹೆಚ್ಚಿನವರಿಗೆ ಸಿಕ್ಕಿರುವುದು 2000 ನಂತರವೇ. ಈಗ SIT ಬಂದಿರೋದು ಯಾರ್ದು 96 ನಂತರ ಮಂಜೂರಾತಿ ಮಾಡಿದ್ರಿ ಅವೆಲ್ಲರದನ್ನು ರದ್ದು ಮಾಡಿ, ಬರೀ ರದ್ದು ಮಾಡೋದಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವರಿಗೆ ದಂಡ ಹಾಕಿ ಆ ದಂಡವನ್ನ ಅರಣ್ಯ ಅಭಿವೃದ್ಧಿಗೆ ಬಳಸಿ ಅಂತ. ಈಗ ಅಂಟನಿ ತೋರಿಸಿದ್ರೆ ಯಾವುದೋ ಒಂದು ನರಪುರದ ದಾಖಲೆ, ನಾನು ಇಡೀ ಮಡಿಕೇರಿಯ ಇಂದ ಹಿಡಿದು ನಾನು ಸಿರ್ಸಿವರೆಗೂ ನಾನು ಈ ತರ ಹೋರಾಟ ಮತ್ತು ಹೋರಾಟಗಾರರ ನಡುವೆ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ. ನಾನು ಎಲ್ಲ ಊರುಗಳಿಗೆ ಹೋಗಿದ್ದೀನಿ. 1868ರಲ್ಲಿ ಮೊದಲು ಅರಣ್ಯ ಕಾಯ್ದೆಯನ್ನು ಒಂದು ಮಾಡಿದ್ರು. ಅದು ಅರಣ್ಯ ಕಡಿಯುವುದಕ್ಕೆ.
ಆಮೇಲೆ 1927ಕ್ಕೆ ಅರಣ್ಯ ಕಡಿದ್ರೆ ಒಂದು ಪೆನಾಲ್ಟಿ, ಅಥವಾ ಅರಣ್ಯನ ಕಡಿಬೇಕಾದ್ರೆ ನೀವು ಸರ್ಕಾರ ದುಡ್ಡು ಕೊಟ್ಕೊಂಡು ಕಡಿಬೇಕು ಅಂತ ಹೇಳಿ ಬದಲಾವಣೆ ಮಾಡಿದ್ರು. ಈ ಅರಣ್ಯ ಇಲಾಖೆ ಹುಟ್ಟಿದ್ದೇ ಕಾಡು ಕಡಿಯೋದಕ್ಕೆ, ಇವರು ಕಾಡು ಬೆಳೆಸೋದಕ್ಕೆ. ಇವರು ಅರಣ್ಯ ಸಂರಕ್ಷಣಾ ಕಾಯ್ದೆ ಮತ್ತು ವನ್ಯಜೀವಿ ಕಾಯ್ದೆ ಶುರು ಆದ್ಮೇಲೆ ಇವರೀಗ ಪರಿಸರವಾದಿಗಳಾಗಿದ್ದಾರೆ. ಅವರೆಲ್ಲ ನಮಗೆ ಪರಿಸರದ ಬಗ್ಗೆ ನಮಗೆ ಪಾಠ ಹೇಳುವವರಾಗಿದ್ದಾರೆ. ಇದು ಇವರು 1868ರಿಂದ ಬ್ರಿಟಿಷರು ಕಾಫಿ, ರಬ್ಬರ್, ಟೀ ಮತ್ತು ಸಾಗುವಾನಿ ಬೆಳೆಯುವುದಕ್ಕೆ ಕಡಿಮೆ ಅಂತ ಹೇಳಿ ಶಿಕಾರಿ ಮಾಡೋದು ಕೂಡ ರಿಸರ್ವ್ ಅಂತ ಇಟ್ಕೊಂಡಿದ್ದಾರೆ. ಶ್ರೀಗಂಧಕ್ಕೆ ಅಂತ ಒಂದು ಮೀಸಲು ಇಟ್ಕೊಂಡಿದ್ದಾರೆ. ಇವರು ಪ್ರಕಾಶ್ ಅವರಿಗೆ ಗೊತ್ತು ನಮ್ಮ ಅಣ್ಣನ ಕೇಸು. ಮೂರು ಜನರ ನಂತರ ನಮ್ಮ ಅಣ್ಣ ಮಂಜೂರಾದ ಜಮೀನನ್ನು ಇದೇ ಮುದ್ದಿನಕೊಪ್ಪದಲ್ಲಿ ತಗೊಂಡಿದ್ದಾರೆ. ಹಿಂದೆ ಅವರಿಂದ 3 ಜನ ಒಬ್ಬರಿಂದ ಕೈ ದಾಟಿಸಿರುವುದು. ಅಲ್ಲಿ ಚಾರ್ಕೋಲ್ ತೆಗೆದಿದ್ದಾರೆ, ಮರ ತೆಗೆದಿದ್ದಾರೆ, ಹಿಂದೆ ಅರಣ್ಯ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಒಬ್ಬ DF ಹೇಳ್ತಾನೆ ಅದು ಶ್ರೀಗಂಧ ಮೀಸಲು. ಇವನು ಈಗ ಶ್ರೀಗಂಧ ಮೀಸಲು ಅಂತ ಹೇಳಿದ್ರು 1927ನೇ ಇಸ್ವಿ ಶ್ರೀಗಂಧ ಮೀಸಲು ಅಂತ ಹೇಳಿದ್ರು. ಅದು ಆ ಜಾಗ ಇವರು 1988ರಲ್ಲಿ ಅದನ್ನು ರಿಸರ್ವ್ ಫಾರೆಸ್ಟ್ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ಆವಾಗ ಇದನ್ನು ಬಿಟ್ಟಿದ್ದಾರೆ. ಆದ್ರೆ ಈಗ ಇವರು ಹೇಳ್ತಾರೆ ಇಲ್ಲ ಅದು ಶ್ರೀಗಂಧ ಮೀಸಲು. ಈಗ ಗೋದಾವರಿ ತಿರುಮಲಪಾಡ್ ಕೇಸಲ್ಲಿ ಈ ಯಾವುದರಿಂದಲೂ ಯಾರಿಗೂ ಮುಕ್ತಿಲ್ಲ. ಅದೇನ್ ಬರ್ತಿದ್ದಾರೆ, ಒಂದು ಸಾರಿ ಸರ್ಕಾರಿ ದಾಖಲೆಯಲ್ಲಿ ಅರಣ್ಯ ಅಂತ ಯಾವುದೇ ಪ್ರದೇಶನ ಬರ್ತಿದ್ರೆ ಅದು ಅರಣ್ಯ. ಈಗ ನಿಮ್ಮ NR ಪುರದ ಕೆಳಗಡೆದು ಟೌನ್ ಅದು ಅಥವಾ ನಮ್ಮ ಕುವೆಂಪು ಯೂನಿವರ್ಸಿಟಿ ಅಥವಾ ಶಿವಮೊಗ್ಗದ APMC, ಹೀಗೆ ನಾವು ಹಳೆ 27 ಹಿಂದಿನ ಅಥವಾ ಹಿಂದಿನ ದಾಖಲೆಗಳನ್ನು ತೆಗೆದ್ರೆ ಬಸ್ ಇಲ್ಲೆಲ್ಲ ಹೇಳಿದ್ರು. ಕೊಪ್ಪದಲ್ಲಿ ಕೂಡ ಎಲ್ಲ ಕಡೆ ಎಲ್ಲರೂ ಒಂದು ಕಡೆ. ಆದ್ರೆ ಸ್ವತಂತ್ರ ಬಂದ ಮೇಲೆ ನಾವು ಅದನ್ನು ತಿದ್ದಬೇಕಾಗಿತ್ತಲ್ಲ. ನಮಗೆ ಬೇಕಾದ ಅರಣ್ಯ ಕಾಯ್ದೆ ನಾವು ಮಾಡ್ಕೊಳ್ಬೇಕಿತ್ತಲ್ಲ. ಇವ್ರೇನ್ ಮಾಡಿಬಿಟ್ಟಿದ್ದಾರೆ ಬೇಜವಾಬ್ದಾರಿಯಿಂದ. ಹಿಂದಿನ 1927ರ ಹಿಂದಕ್ಕೆ ಇವರು ಏನು ಅರಣ್ಯನ ರಿಸರ್ವ್ ಮತ್ತೊಂದು ಏನೇನು ಕಾಯ್ದೆಗಳನ್ನು ಇವರು ಮಾಡ್ಕೊಂಡಿದ್ರು, ಆ ಕಾಯ್ದೆಗಳು ಅದೇ ರೀತಿ ಮುಂದುವರಿಯುವುದು. ಇಷ್ಟೇ ಬರ್ತಿದ್ರು, ಹೊಸ ಕಾಯ್ದೆ ಬರಲಿಲ್ಲ. ಅದೇ ರೀತಿ ಮುಂದುವರಿಯುವುದು. ರಿಸರ್ವ್ ಫಾರೆಸ್ಟ್ ಆಗಿದೆ ರಿಸರ್ವ್ ಫಾರೆಸ್ಟ್. ಮೊನ್ನೆ ಸುಧಾಕರ್ ಶೆಟ್ಟಿ ಒಂದು ಮಾತು ಹೇಳಿದೆ ನೋಡಿ. ಇಲ್ಲಿ ನಾನು 30-40 ವರ್ಷದಿಂದ ಹೋರಾಟ ಮಾಡ್ತಿದ್ದೀನಿ. ಒಂದು 20-30 ವರ್ಷದ ಹಿಂದೆ ನಾವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವಿರುದ್ಧ ಹೋರಾಟ ಮಾಡ್ತಿದ್ವಿ. ನಿಮ್ಗೊಂದು ಮಾತು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಶೆಟ್ಟಿ ಅಂತ ಹೇಳಿ. ಏನಂದು ನೋಡಿ, ಎಲ್ಲರೂ ಹೇಳ್ತಾರೆ, ಈ ಗೋಪಾಲನ ಹೇಳಿದ್ರು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಇದರಿಂದ ಎಲ್ಲರೂ ಒಕ್ಕಲೆಲ್ಲ ಹೋಗ್ಬೇಕು ಅಂತಿದ್ದಾರೆ, ಅವ್ರಿಗೊಂದು ಪರಿಹಾರವನ್ನು ಕೊಡ್ತಿಲ್ಲ ಅಂತ. ಬಹುಶಃ ನಿಮ್ಗೂ ನಾನು ಆ ಮಾತು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬಹುಶಃ ನೀವೆಲ್ಲರೂ ತಿಳ್ಕೊಂಡಿದ್ರಿ, ಅಲ್ಲಿ ಈ ತನಿಕೋಡಲ್ಲಿ ಗೇಟ್ ಹಾಕಿದಾರಲ್ಲ, ಅಲ್ಲಿಂದ ಹಿಡಿದು ಮಾಡಾದವರಿಗೆ ಮತ್ತೊಂದು ಗೇಟ್ ಹಾಕಿದ್ದಾರೆ, ಮತ್ತೆ ಅಲ್ಲಿರುವ ಸಂಸ್ಥೆಯಲ್ಲಿ ಒಂದು ಗೇಟ್. ಇದ್ರ ಒಳಗಿರುವುದೆಲ್ಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಲ್ವಾ? ಅದ್ರ ಒಳಗಿರುವುದು ರಾಷ್ಟ್ರೀಯ ಉದ್ಯಾನ ಅಲ್ಲ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗೆ ಯಾರೇ ಒಂದೇ ಒಂದು ಕುಟುಂಬ ಇದೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಘೋಷಿತ ಅರಣ್ಯದ ಒಳಗೆ ಒಂದೇ ಒಂದು ಕುಟುಂಬ ಇಲ್ಲ. 1914 ಮತ್ತು 16ರಲ್ಲಿ ಅದನ್ನು ಮೀಸಲು ಅರಣ್ಯ, ರಕ್ಷಿತ ಅರಣ್ಯ ಅಂತೇಳಿ ಒಂದು ಸೀರ್ಲ್ ಅಂತ ಒಂದು ಗ್ರಾಮ 10,000 ಎಕರೆ ಇದ್ರೆ ಅದರಲ್ಲಿ ಒಂದು 2-3 ಎಕರೆಗಳನ್ನ ರಿಸರ್ವ್ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಅದು ದೊಡ್ಡ ದೊಡ್ಡ ಕಾಡು ಮತ್ತು ಗುಡ್ಡಗಳ ತಲೆ. ಅದು ಮಾತ್ರ ರಾಷ್ಟ್ರೀಯ ಉದ್ಯಾನ. ನಾವು ಗೋವಿಂದೇಗೌಡರಿಗೆ ಹೇಳಿದ್ವಿ, ಚಂದ್ರೇಗೌಡರಿಗೆ ಹೇಳಿದ್ವಿ, ಜೀವರಾಜನ್ ಹೇಳಿದ್ವಿ, ಈಗ ಇವರಿಗೆ ರಾಜೇಗೌಡರು, ಅದು ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ ಇದನ್ನ. ಆದ್ರೆ ಯಾರಿಗೂ ಯಾರು ಅಧಿಕಾರಿಗಳು ಹೇಳಿದ್ದನ್ನ ಕೇಳ್ತಾರೆ ಹೊರತು ನಾವು ದಾಖಲೆ ಇಟ್ಟುಕೊಟ್ರೆ ಅದನ್ನು ಕೇಳುವುದಿಲ್ಲ. ಸುಧಾಕರ್ ಶೆಟ್ಟಿಗೂ ನಾವು ಹೇಳುವುದು
ಈಗ ನಮ್ಮ ಆವಾದನ್ನು ಕೇಳಿ ಅಥವಾ ನಮ್ಮ ವೇದನೆಯನ್ನು ಕೇಳಿ ನೀವಿಂತಾದರೂ ಸೂಕ್ಷ್ಮವಾದ ವಿಚಾರ ಸಂಕಲನ ಮಾಡಿದ್ರಿ, ನಾಳೆ ನೀವು ಗೆದ್ದು ಶಾಸಕರಾಗ್ತೀರಿ. ಶಾಸಕರಾದ್ಮೇಲೆ ಸಾಮಾನ್ಯ ಜನರ ಮಾತು ಕೇಳೋದೇ. ಯಾವನ ಅಧಿಕಾರಿಗಳು ಹೇಳ್ತಾನೆ, ಏನ್ ಕಾನೂನು ಅವನು ಹೇಳ್ತಾನೆ, ಅವನಿಗೆ ಬೇಕಾಗಿದ್ದು ಹೇಳ್ತಾನೆ, ಅದನ್ನ ಮಾತಾಡ್ತಾರೆ. ಕಾಗೋಡ್ತಿ ಮತ್ತೊಂಥರ ಇದು ಮಾಡು ನೀನು, ನಾನು ಶಾಸಕ, ನಾನು ಕಾನೂನು ಮಾಡೋದು ನಾನು, ನೀನು ಮಾಡು ಅಂತ ಹೇಳಿ ಮಾಡಿಸುವ ರಾಜಕಾರಣಿಗಳೇ. ಇವತ್ತು ಇಡೀ ಈ ಅರಣ್ಯದ ಒಂದೊಂದು ಊರಲ್ಲಿ ಒಂದೊಂದು ಕಥೆ ಕೇಳಿದ್ರು. ಇವತ್ತು ಸಾಗರದಲ್ಲಿ ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟಿದ್ದಾರೆ ಲಿಂಗನಮಕ್ಕಿಗೆ ಮಂಜೂರಾದ 12,000 ಎಕರೆ. ಇವತ್ತು ಅದೆಲ್ಲೂ ಕೂಡ ರೈತರಿದ್ದಾರೆ. ಅರ್ಧ ಎಕರೆ, 1 ಎಕರೆ, ಕೆಲವರು ಅರ್ಧ ಮುಳುಗಿದೆ, ಮನೆ ಹತ್ರ ನೀರು ಬಂದಿದೆ, ಯಾರಿಗೂ ಮಂಜೂರಾತಿಲ್ಲ. ಅರಣ್ಯ ಇಲಾಖೆಯವರು ಅಡ್ಡ ಬರ್ತಿದ್ದಾರೆ. ಅಲ್ಲಿಂದ ತೆಗೆದವ್ರನ್ನ ಶೆಟ್ಟಿಹಳ್ಳಿ ಅಭಯಾರಣ್ಯ ಅಂತ ಹೇಳ್ತಿರುವಂತ ಜಾಗಕ್ಕೆ ಮೊದಲೇ ಅವಾಗಲೇ ಅವ್ರನ್ನ ಶಿಫ್ಟ್ ಮಾಡಿದೆ. ಅಜ್ಜನ್ನ ತಂದಿಲ್ಲಿ ಬಿಟ್ಟಿದ್ದು, ಈಗ ಮೊಮ್ಮಗ ಇದ್ದಾನೆ. ಇವರಿಗೆಲ್ಲ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಕ್ಕುಪತ್ರ ಕೊಡ್ತಿತ್ತು 900 ಜನರಿಗೆ. ಒಬ್ಬ ಸತೀಶ್ ಆಚಾರ್ಯ ಅಂತ ಒಬ್ಬ, ಅವನು ಖಂಡಿತ ಹೋಗಿ ಹೈಕೋರ್ಟಿಗೆ ಸಾಧ್ಯ ಇಲ್ಲ. ಅವೊಬ್ಬ ಟ್ಯಾಕ್ಸಿ ಡ್ರೈವರ್, ಹೈಕೋರ್ಟಿಗೆ ಹೋದಂತ ಅರ್ಜಿ ಹಾಕಿದವ. ಇದೇ ಅಷ್ಟು 903 ಜನರ ಜೀವ ಚಾಯ್ತು. ಎಲ್ಲ ಸಾಗೋಚಿದ್ಯ ಬಜಾರ್. ಇವತ್ತು ಕಳಸದಲ್ಲಿ ನೀವು ಹೇಳಿದ್ರಲ್ಲ, ಯಾವನ ರಾಜ ಅವನ ಅಪ್ಪನ ಆಸ್ತಿ ಅಲ್ಲ, ಯಾವನ ರಾಜ ಯಾವನಿಗೋ ಕೊಟ್ಟ ಮೀಸಲು ಅರಣ್ಯ ಅಂತ, ಏನು ಅವರ ದತ್ತಿದ್ದು ತೆಗೆದು ಅರಣ್ಯ ಇಲಾಖೆ ಕೊಟ್ಟ. ಅಲ್ಲಿದ್ದಾರೆ 600-700 ಕುಟುಂಬ. ಅವ್ರದಿಗೆಲ್ಲ ಎಲ್ಲರದ್ದು ಸ್ಟೇ ಆಗಿದೆ. ಅವರ ಬದುಕೆಲ್ಲ ಜಾಮೀನಲ್ಲಿದೆ, ನೆಕ್ಸ್ಟ್ ಕೋರ್ಟ್ ಆರ್ಡರ್ನಲ್ಲಿದೆ. ಒಂದೇ ನಾನಾ ಥರದ ಕಥೆಗಳಿದ್ದಾವೆ. 4-1 ಅಂತಾರೆ, ಪ್ರೊಸೀಜರ್ ಇದೆ. ಮತ್ತೆ ದಯಮಾಡಿ ಇದು ಕೆಲವರಿಗೆ ಒಂದು ತಿಳುವಳಿಕೆ ಇದೆ. ಯಾರು ಸೆಟಲ್ಮೆಂಟ್ ಆಫೀಸರ್ ಬಂದ್ರೆ ನಮ್ಗೆ ಪರಿಹಾರ ಮಾಡ್ತಾನೆ, ಆ ಜಾಗ ಬಿಡ್ತಾನೆ ಅಂತ. ಸೆಟಲ್ಮೆಂಟ್ ಆಫೀಸರಿಗೆ ಆ ಅಧಿಕಾರ ಇಲ್ಲ. ಅವನು ನಿಮ್ಮ ರೈಟ್ ಸೆಟಲ್ಮೆಂಟ್ ಮಾಡೋದು ಮಾತ್ರ ಇದು. ಯಾಕೆ ಅವನ ಮಾಲಿಯನ್ನ ಮನೆಗಾಗಿ ಕರೀತಿರೋ ಗೊತ್ತಿಲ್ಲ ಅವರಿಗೆ. ಆಮೇಲೆ ನಿಮ್ಮ ಪರವಾಗಿ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಮ್ಮ ಪರವಾಗಿ ಅವನನ್ನ ಯಾವುದೇ ಅಧಿಕಾರಿಗಳು ಕರೆಯಲ್ಲ. ಇಲ್ಲಿ ಕೆಲವರಿಗೆ ಇದು ನಾನು ಕೇಳಿದೆ, ನೀವು ಟಾಸ್ಕ್ ಫೋರ್ಸ್ ಅಲ್ಲಿ 10,000 ಎಕರೆ ಕೊಡ್ತಾರೆ ಅಂತ ಜನರಿಗೆಲ್ಲ ಹೇಳ್ತಿದ್ದೆ. ನಾನು ಬಂದ್ರೆ ಸಂತೋಷ. ಆದ್ರೆ ಯಾವ ನೋಡಿ, ಸುಪ್ರೀಂ ಕೋರ್ಟ್ ಹೇಳಿದೆ ಇವರಿಗೆ ಮೇಲಿನ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇವರು ಯಾರು ಅಟೆಂಪ್ಟೇ ಮಾಡಿಲ್ಲ. ಎಕ್ಸ್ಪರ್ಟ್ ಕಮಿಟಿ ಮಾಡಿ ನಮಗೆ ಇದನ್ನು ಮಾಡಿ ಯಾವುದು ನಿಮ್ದು ಏನಿದೆ ಅಲ್ಲಿ ಚಿತ್ರಣ ಕೊಡ್ಲಿಲ್ಲ. 2014ಕ್ಕೆ ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ರು, 2022ಕ್ಕೆ ವರದಿ ಕೊಟ್ಟರು ಸದ್ಯವತಿ ಇದ್ದಾಗ. ಹೀಗೆ 10 ಲಕ್ಷ ಹೆಕ್ಟೇರು ಕೊಟ್ಟಿದ್ದೀರಿ, ಅದರಲ್ಲೆಲ್ಲ ಓವರ್ಲ್ಯಾಪ್ ಆಗಿದೆ, ಎಲ್ಲ ಮಾಡಿದೆ. ಅದು 7 ಲಕ್ಷ ಹೆಕ್ಟೇರ್ ಬಿಡಿ, ನಮ್ದು 2 ಲಕ್ಷ ಹೆಕ್ಟೇರಿಗೆ 1 ಲಕ್ಷ ಸೇರಿಸಿ 3,30,000 ಎಕರೆ ನೀವು ಡಿಮ್ಡ್ ಮಾಡಿ. ಇವರ ಕೊಟ್ಟ ರಾಜ್ಯ ಸರ್ಕಾರ ಕೊಟ್ಟ ಅಪೀಲನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡಿದ್ಯಾ? ಒಪ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಹೇಗೆ ಜಾಗ ರಿಲೀಸ್ ಆಗುತ್ತೆ? ನಾನು ಶಾಸಕರಿಗೆ ಕೇಳಿದೆ, ನೀವು ಎಲ್ರಿಗೂ ಬರ್ತದೆ ಕೊಡ್ತೀವಿ, ಎಲ್ಲರದ್ದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದೀರಲ್ಲ. ಮೊದಲು ಸರ್ಕಾರಕ್ಕೆ ಬೇಕಾಗಿದ್ದಂಥ ಸಾರ್ವಜನಿಕರಿಗೆ ಬೇಕಾದಂಥ ಆಸ್ಪತ್ರೆಗೋ ಸ್ಮಶಾನಕ್ಕೋ ಅಥವಾ ಶೃಂಗೇರಿಯಲ್ಲಿ KEB ಬೇಕು, ಆಸ್ಪತ್ರೆ ಬೇಕು, ಅವ್ರಿಗೆ ಜಾಗ ಮಂಜೂರು ಮಾಡಿ. ನಿಮಗೆ ನಮ್ಮ ಮತ್ತೆ 2ನೇ ಮಾಡಿ. ನಿಮ್ಗೆ ಯಾಕೆ ಆಗಲ್ಲ? ಆಸ್ಪತ್ರೆಗೆ ಯಾಕೆ ಜಾಗದಲ್ಲ? ಅವ್ರು ಹಗಲು ರಾತ್ರಿ ಕುತ್ಕೊಂಡು ಅವ್ರಿಂದ ಎಲ್ಲ ಸ್ಟ್ರೈಕ್ ಮಾಡಿದ. ಯಾಕೆ ಆಗುದಿಲ್ಲ? ಈಗಲೂ ಕೊಟ್ಟಿದ್ದಾರೆ, ರಜೆ ಆಗುತ್ತೆ. ಸಾರ್ವಜನಿಕವಾದ್ರು ಏನು ನಮ್ಗೆ ಆಸ್ಪತ್ರೆ ಬೇಕು, 2 ಸುದ್ದಿದ್ದಾರೆ. ಇದೇ ಕಾನೂನು ಪ್ರಕಾರ ನೀವು ಯಾರಾದ್ರೂ ಪಕ್ಷಿದ್ರೆ ಯಾರಿಗೂ ಯಾವುದನ್ನು ಮಂಜೂರು ಮಾಡಕ್ಕಾಗಲ್ಲ. ಇದು ಪರಿಸ್ಥಿತಿ. ಇದು
ಸರಿಯಾಗಿ ಇದರ ಬಗ್ಗೆ ಅಧ್ಯಯನಗಳನ್ನು ಮಾಡಿ ಅಧಿಕಾರಿಗಳನ್ನು ನಂಬಿದರೆ ಆಗಲ್ಲ. ನೀವು ಒಂದು ಬೇಕಾದ್ರೆ ಎಲ್ಲರೂ ಎಲೆಕ್ಷನ್ ಮಾಡಿ ಈ ಥರ ಬೇಕಾದ್ರೆ ಇಡೀ ಈ ಮಲೆನಾಡಲ್ಲಿ ಇಲ್ಲಿಂದ ಶಿರ್ಸಿವರೆಗೂ ನಮ್ಮ ಸಂಪರ್ಕ ಇದ್ದಾರೆ. ಬೇಕಾದ್ರೆ ಹಣ ಒಟ್ಟು ಮಾಡೋಣ. ಸುಪ್ರೀಂ ಕೋರ್ಟಿಗೆ ರೈತರ ಪರವಾಗಿ ಒಂದು ಇಲ್ಲ, ಒಂದಿಷ್ಟು ಪಡೆ ನಾನು ಕೊಟ್ಟು ರಸ್ತೆ ತಡೆ ನಾನು ಜೀವ ಹೋದ್ರೆ ಹೇಳೋದಿಲ್ಲ ಅಂತ ಮಾಡೋಕ್ಕಾಗುತ್ತಾದ್ರೆ ಉಳಿಸ್ಬೋದು. ಇಲ್ಲ ಆದರೆ ಯಾವುದಾದ್ರೂ ಒಂದು ಘಟ್ಟಕ್ಕೆ ಹೋಗ್ತಿದ್ರೆ ಈ ಸಮಸ್ಯೆಗಳು ಬಗೆಹರುತ್ತಿಲ್ಲ. ಇಷ್ಟೊತ್ತರಿಗೂ ಏನಾಗಿತ್ತು, ಆಯಿತು ಇವರೆಲ್ಲರೂ ನಾವು 50 ಮಂಜೂರು ಮಾಡಿದ್ವಿ, 53 ಮಂಜೂರು ಮಾಡಿದ್ವಿ, ಇನ್ನೊಂದು ಮಂಜೂರು ಮಾಡ್ತೇವೆ. ಇಲ್ಲ, ಈಗ ನಿಮ್ಗೆ ಎಲ್ಲ ಕೊಟ್ಟು ಮಂಜೂರಾತಿ ಅಕ್ರಮ ಅಂತ ಇಲ್ಲ. ಈಗ ಮಂಜೂರು ಮಾಡಿಸ್ಕೊಂಡವರು ರಚಿಸಿದ್ರು, ನಮಗೆ ಸಿಕ್ಕಿದ ನಾವು ಸಾಲ ಮಾಡಿದ್ದೀವಿ, ನಮಗೇನು ತೊಂದರೆ ಇಲ್ಲ, ಇನ್ನು ಆಗ್ಬೇಕಲ್ಲ ಅವ್ರಿಗೆ ಮಾತ್ರ ಅಂತ. ಇದಲ್ಲ, ಯಾರ ಮನೆ ಹತ್ರ ಮನೆಗೆ ಬಂದು ಬಿಡುವಾಗ ಗಾರ್ಡ್ ಬಂದು ನಿಲ್ತಾನೆ ಅಥವಾ RF ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಮಲೆನಾಡು ಎಲ್ಲರೂ ಕೂಡ ಆತಂಕದ ಸ್ಥಿತಿಲಿದ್ದಾರೆ. ಯಾರು ಹುಚ್ಚಬೈದವರು ಭಟ್ರು ಬಂದಿದ್ರು, 30 ವರ್ಷ ಆಗಿದೆ ಅವ್ರ ಮನೆಗೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಕೇಸ್ 4-1 ಆಗಿರೋದು ಈಗ 4 ವರ್ಷ ಈಚೆ. ಅವ್ರ ಮನೆ ಕಟ್ಟಿ 35 ವರ್ಷ. ಅವ್ರ ಮನೆ ಬಿಟ್ಟು ಮಾಡ್ಬೇಕಿತ್ತಲ್ಲ, ಅವನು ಮಾಡಲ್ಲ. ಮಾಡುವುದಕ್ಕೆ ಅವ್ರಿಗೆ ಅವಕಾಶವೇ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ನೀವು ಪಟ್ಟಿ ಕೊಡು, ಆಯಿತು, ಎಷ್ಟು ಜನರನ್ನು ಎಲೆಕ್ಷನ್ ಮಾಡಿದ್ಯಾ, ಎಲೆಕ್ಷನ್ ಮಾಡಿದವ್ರದ್ದು ಲಿಸ್ಟ್ ಕೊಡ್ಬೇಕು ಪ್ರತಿ 6 ತಿಂಗಳಿಗೆ. ಇವ್ರಿಗೆ ಬಿಡಲ್ಲ ಹೋದ್ರೆ ಸುಮ್ಮನೆ. ಎಲೆಕ್ಷನ್ ಇವರು ಇಷ್ಟು ಜನರನ್ನು ಮಾಡಿದ್ದೀವಿ, ಇಷ್ಟು ಕಾನೂನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಏನ್ ಹೇಳಿದ್ದಾರೆ ಅವರು, ನಿನ್ನ ರೇಂಜಲ್ಲಿ ಎಷ್ಟು ಅತಿಕ್ರಮಗಳಿದ್ದಾವೆ ಅದನ್ನು ನೀನು ಟೈಮ್ ಬಾಂಡ್ ಇಷ್ಟು ದಿನ ಖಾಲಿ ಮಾಡಿಲ್ಲ ಅಂದ್ರೆ ಖಾಲಿ ಮಾಡೋರಿಗೂ ನಿನ್ನ ಸಂಬಳದಲ್ಲಿ ಹೆಕ್ಟೇರಿಗೆ 100 ರೂಪಾಯಿ ನಿನ್ಗೆ ಸಂಬಳದಲ್ಲಿ ಕಡಿತ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾರು ಅಧಿಕಾರಿ ನನ್ನ ಸಂಬಳದಲ್ಲಿ ದುಡ್ಡು ಹೋದ್ರೆ ಪರವಾಗಿಲ್ಲ, ನೀವು ಆರಾಮಾಗಿರಿ ಅಂತ ಯಾರು ಹೇಳೋದನ್ನು ನಾವು ನಿರೀಕ್ಷೆ ಮಾಡ್ಬೋದಾ? ಇದು ಯಾಕೆಂದ್ರೆ ಇದು ಸ್ವಲ್ಪ ಟೈಮ್ ಇನ್ನೂ ಆಗುತ್ತೆ. ಇದು ಎಲ್ಲರೂ ನಾವು ಸಿಕ್ಕಿಬಿಡ್ತೇವೆ ಹೊರಡ್ತಾರೆ. ಬಲ ಎಲ್ಲರೂ ಒಂದೊಂದು ಬಲೆಯಲ್ಲಿ ಎಲ್ಲರೂ ಸಿಕ್ಕಿಬಿಡೋದೇ ಅದರಿಂದ ನಾವು ಇಷ್ಟೇ ಸಾಕಾಗಲ್ಲ. ಸರಿಯಾಗಿ ಇಡೀ ಒಂದು ಉದ್ದಕ್ಕೆ ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ 50,000 ಜನ ಸೇರಿದ ಒಂದು CPMನ ಒಂದು ಬೃಹತ್ತಾದ ಮೆರವಣಿಗೆ ನಡೆಯಿತು. ಅದರಲ್ಲಿ ಕೂಡ ಇದೇ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಆ ಶಿರ್ಸಿಯ ಒಂದು ಉತ್ತರ ಕನ್ನಡದವರು ಸಮಸ್ಯೆ ಇದೆ. ನೀವು ಕೆಲವರು ನಾವು ನಮ್ಗೆ ಸಮಾಧಾನ ಮಾಡ್ಕೊಳ್ಳೋದುಂಟು, ಅದಾದ್ರೆ ನಾವು ಬಚಾವ್, ಇದಾದ್ರೆ ನಾವು ಬಚಾವ್. ನೋಡಿ, ಇದು ಅಧಿಸೂಚಿತ ಅರಣ್ಯ ಆದ್ರೆ, ನೋಟಿಫೈಡ್ ಫಾರೆಸ್ಟ್ ಆದ್ರೆ ಮಾತ್ರ ನಿಮ್ಗೆ ಅರಣ್ಯ ಹಕ್ಕು ಕಾಯ್ದೆ ಬರುವುದು. ಇಲ್ಲಿದ್ದವರಿಗೆ ಅರಣ್ಯ ಹಕ್ಕು ಕಾಯ್ದೆ ಬರುವುದಿಲ್ಲ. ಇದು ಅಧಿಸೂಚಿತವಲ್ಲದ ಪ್ರದೇಶ. ಈಗ ಅಧಿಸೂಚಿತವಲ್ಲದ ಪ್ರದೇಶ, ಈಗ ಹೆಕ್ಟೇರ್ಗೆ 25 ಮರ ಇರಬೇಕು ಅಂತ ಹೇಳಿದಾರಲ್ಲ, ಇದು ಅಧಿಸೂಚಿತವಲ್ಲದ ಪ್ರದೇಶ. ಇದಕ್ಕೆ ನಿಮಗೆ ಈ ಫಾರೆಸ್ಟ್ ರೈಟ್ ಆಕ್ಟ್ ಬರುವುದು. ಅದು ನೀವು ಯಲ್ಲಾಪುರ ತಾಲೂಕಲ್ಲಿ ಒಂದಿಷ್ಟು ಇರ್ಬೋದು ನೋಟಿಫೈಡ್ ಇದು ಫಾರೆಸ್ಟ್, ಕೊಪ್ಪ ತಾಲೂಕಲ್ಲೂ ಕಡಿಮೆ. ಶೃಂಗೇರಿಯಲ್ಲಿ ಇದ್ದಿದ್ದೇ 2, ಅದೆರಡು ರಾಷ್ಟ್ರೀಯ ಉದ್ಯಾನಗಳು. ಇನ್ನು ಉಳಿದದ್ದೆಲ್ಲದೂ ಕೂಡ ಬರೀ ರೆವಿನ್ಯೂ ಚಾರ್ಜ್. ಅಧಿಸೂಚಿತ ಅಲ್ಲದ ಪ್ರದೇಶ ನೀವು ಬಿಟ್ಟಿಲ್ವಲ್ಲ, ಈಗ ಇದ್ದಿದ್ದು ಮರ ತೆಗಿಬೇಕು ಅಷ್ಟೇ. ಅದಕ್ಕೆ ಈಗ ನಮ್ಮ ಸಂವೇದನೆಯನ್ನ ನಾವು ಸುಪ್ರೀಂ ಕೋರ್ಟಿಗೆ ತಿಳಿಸ್ಬೇಕು. ರೈತರ ಪರವಾಗಿ ಯಾರು ಹೋಗಿಲ್ಲ ಇಷ್ಟೊತ್ತು. ಈಗ ಮೊನ್ನೆ ಗಾಡ್ಗಿಲ್ ತೀರೋದ್ರು. ನಮ್ಗೆ ಹಿಂದೂ ಪತ್ರಿಕೆಯವರು ನನ್ನ ಸಂದರ್ಶನ ಮಾಡಿದ್ರು. ಗಾಡ್ಗಿಲ್ ವರದಿನ ಪರಿಸರವಾದಿಗಳು ಯಾರೂ ವಿರೋಧ ಮಾಡಲಿಲ್ಲ, ನಾನು ಮಾತ್ರ ವಿರೋಧ ಮಾಡಿದ್ದೆ. ಅನ್ನೋದ್ರಿಂದ ನನ್ನನ್ನು ಅವ್ರು ಸಂದರ್ಶನ ಮಾಡಿದ್ರು. ನಾನು ಅವ್ರು ತೀರಿ ಹೋದಾಗ ಒಳ್ಳೆಯ ಮಾತನ್ನೇ ಆಡ್ಬೇಕಲ್ಲ, ಕೇಳಿದೆ ನಾನು. ಅವರು ಪ್ರಾಮಾಣಿಕವಾದ ಪರಿಸರವಾದಿ, ಎಲ್ಲವೂ ನಾವು ಒಪ್ಕೊಡ್ತೀವಿ, ಆದರೆ ಅವರು ವರದಿ ನಾವು ಯಾಕೆ ವಿರೋಧ ಮಾಡಿದ್ವಿ ಅಂದರೆ
ಇಡೀ ಹೇಳಿದ್ದಲ್ಲ, ಈಗ ಅರವಳಿಯಲ್ಲಿ ಇದಕ್ಕಿಂತ ಜಾಸ್ತಿ ಕಾಡು ಉಂಟು, ಹಿಮಾಲಯದ ಕೆಳಗೆ ಪೂರ್ವಘಟ್ಟದಲ್ಲಿ ಕಾಡು ಉಂಟು. ಯಾರಿಗೂ ಕೊಡಲಿಲ್ಲ ವರದಿ, ನಮಗೆ ಮಾತ್ರ ಕೊಟ್ಟು ಪಶ್ಚಿಮದಲ್ಲಿ. ಆಮೇಲೆ ಇಲ್ಲಿ ಪರಿಸರ ನಾಶ ಮಾಡ್ತಿರೋರು ಯಾರು? ಪಟ್ಟಣದಲ್ಲಿ ಇರುವಂತ ಏನು ಫಾಸಿಲ್ ಫ್ಯೂಲ್ಸ್ ಅಂತಾರೆ, ಪೆಟ್ರೋಲ್ ಮತ್ತು ಕರೆಂಟು, ಸಿಮೆಂಟು, ಏನು ಪರಿಸರಕ್ಕೆ ಹಾನಿ ಮಾಡುವಂಥದ್ದು ಇದ್ರ ಉಪಯೋಗಿಸೋರು ಪಟ್ಟಣದಲ್ಲಿ. ಇವರು ವರದಿ ಕೊಡ್ಬೇಕು ಅವರಿಗೆ. ಯಾರು ಪರಿಸರದೊಂದಿಗೆ ಬದುಕುವ ಜನ ಇವ್ರಿಗೆ ವರದಿ ಕೊಡ್ಬೇಕು. ಅದಕ್ಕೆ ನಾವು ನಿಮ್ಗೆ ವರದಿ ಕೊಡ್ತೇವೆ, ಮಲೆನಾಡೂರಾಗಿ ನಾವು ವರದಿ ಕೊಡ್ತೇವೆ ನಿಮಗೆ. ನೀವು ಯಾರು ನಮಗೆ ವರದಿ ಕೊಡೋದಕ್ಕಿಂತ ನಾವು ಗಾಡಿಗೆ ವರದಿಯನ್ನ ವಿರೋಧಿಸಿದ್ವಿ. ಈಗ ಎಲ್ಲ ವರದಿಗಳು ಇಲ್ಲಿಗೆ ಬರ್ತವೆ. ಇಲ್ಲಿ ನಮಗೆ ಸ್ಪಂದಿಸುವ ರಾಜಕಾರಣಿಗಳಿಲ್ಲ, ಬದ್ಧತೆ ಇರುವಂಥ ರಾಜಕಾರಣ ಇಲ್ಲ. ನಮಗೂ ಕೂಡ ಅಷ್ಟೇ, ಚಳವಳಿ ಮಾಡೋಕ್ಕೆ ನಮಗೆ ಗೊತ್ತು ಬಂದರೂ ನಾವು ಅದವ್ರ ಮನೆ ಸಮಸ್ಯೆ, ಇದು ಇವ್ರ ಮನೆ ಸಮಸ್ಯೆ, ಅವನಿಗೆ ಬಂದು ಸಮಸ್ಯೆ ಅಂತ ಹೇಳ್ಕೊಂಡು ನಾವು ನಮ್ಮ ಸಾಧ್ಯ ಉಂಟು ವೈಯಕ್ತಿಕವಾಗಿ ಹೋರಾಟ ಮಾಡೋದು ನೋಡ್ತೇವೆ ಹೊರತು ಸಾಮೂಹಿಕವಾಗಿ ಹೋರಾಟ ಮಾಡೋದು ನಾವು ಮಲೆನಾಡಲ್ಲಿ ಬಹಳ ಕಡಿಮೆ ಇದೆ. ನಾವು ಏನಾದರೂ ಇಲ್ಲ, ಇದು ಎಲ್ಲರ ಸಮಸ್ಯೆ, ನಾವು ಎಲ್ಲರೂ ಸೇರಿ ಏನಾದರೂ ಒಂದು ಪರಿಹಾರ ಕಾಣಬೇಕಂದ್ರೆ ಬಹುಶಃ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕಿತ್ತು. ಇಲ್ಲ ಅಂತಂದ್ರೆ ಬಹುಶಃ ಇದಕ್ಕೆ ಸಮಸ್ಯೆ ಪರಿಹಾರ ಆಗಲ್ಲ. ಇಲ್ಲಿದ್ರೆ ಇದು ಇಲ್ಲ. ಸೊಪ್ಪಿನ ಬೆಟ್ಟನ ನಿಮ್ಗೆ ಇದು ಚರಿತ್ರೆ ನೋಡಿದ್ರೆ ಸೊಪ್ಪಿನ ಬೆಟ್ಟದ್ದು ಒಂದ್ಸರಿ ಇದನ್ನ ಮೈನರ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಕೊಟ್ಟಿದ್ರು ವಾಪಸ್ ತಗೊಂಡ್ರು. ಮತ್ತೊಂದ್ಸರಿ CMD ಅಂತ ಬಂದಿತ್ತು, ಅವಾಗ ಅವ್ರೇನ್ ಹೇಳ್ತಾರೆ, ಎಲ್ಲೋ ಒಂದು ಕಡೆ ಒಂದು ಸಾರಿ ನಿಮ್ದು ಅರಣ್ಯ ಅಂತಿದ್ರೆ, ಆಮೇಲೆ ಸೊಪ್ಪಿನ ಬೆಟ್ಟ ಅಂತಂದ್ರೆ ಅದು ಅರಣ್ಯವೇ ಅಂತ ಹೇಳ್ತಾರೆ. ಈಗ ಇವರು ಗೋಪಾಲಕೃಷ್ಣ ಗೌಡ್ರ ಆದೇಶ ಇದೆಯಲ್ಲ, ಅವರೆಲ್ಲ ಬಂದಿದ್ದಾರೆ ನಿಮ್ಗೆ ಕೊನೆಯಲ್ಲಿ. ಇದು ಬಹಳ ಏನೋ ಪುಣ್ಯ ಕೆಲಸ ಮಾಡ್ತಿದ್ದೇನೆ ಹೇಳಿ ಈಗ ಹೋಯ್ತು. ಅವ್ರು ಕೊಟ್ಟಿದ್ದಾರೆ. ಈಗ ಗೋಪಾಲಕೃಷ್ಣ ಗೌಡ್ರು ಕೊಟ್ಟಿದ್ದನ್ನು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇವರ ಇದ್ರ ಪ್ರಕಾರ. ವಾಪಸ್ ತಗೊಳಕ್ಕೆ ಆಗಲ್ಲ. ಇವ್ರು ಏನ್ ಮಾಡಿದ್ರು, 3 ದಿನ ಸ್ಟೇ ಕೊಟ್ಟರು ಮೋಟಮ್ನವರ ಅರ್ಜಿ ಮೇಲೆ. ಆಮೇಲಿಂದ ಅದು ಮುಂದುವರಿಸಲಿಲ್ಲ, ಅದು ಉಳ್ಕೊಂತು. ಒಂದ್ಸರಿ ದಾಖಲಾಯ್ತಲ್ಲ ಅದು. ಈ ದಾಖಲಾಗಿದ್ದು ವಾಪಸ್ ಕೊಡ್ಬೇಕಂದ್ರೆ ಇವರು ಒಂದ್ಸರಿ ಅರಣ್ಯ ಅಂತ ಬರ್ಕೊಂಡು ಮುಗೀತು ಅಂತ ಹೇಳ್ತಾರೆ. ವಾಪಸ್ ಕೊಟ್ಟಿ ಅಂತ ಎಲ್ಲಿ ಕೊಟ್ಟು ಈಗ ಏನೇ ನಾವು ಮಾಡಿದ್ರು ಸುಪ್ರೀಂ ಕೋರ್ಟ್ ಒಪ್ಕೋಬೇಕು. ಒಪ್ಪಿದ್ಯಾ? ಒಪ್ಪದಿದ್ಮೇಲೆ ಅದನ್ನು ಕರ್ತ ನಾವು ಇಲ್ಲಿ ಮಾಡ್ಬೋದು. ರಾಜ್ಯ ಸರ್ಕಾರದವರು ನಿಮ್ಗೆ ಏನು ಅಧಿಕಾರ ಇದೆ? ನಿಮ್ಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ 2 ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಏನು ಅಧಿಕಾರ ಉಂಟು? ಅರಣ್ಯನ ನೀವು ಅರಣ್ಯೇತರ ಉದ್ದೇಶಕ್ಕೆ ಬಳಸಕ್ಕೆ ಅಂತ ಕೇಳ್ತಾರೆ. ಇವ್ರು ಏನ್ ಹೇಳ್ತಾರೆ? ಈಗ ಆ ಡೆಫಿನೇಷನ್ ಚೇಂಜ್ ಮಾಡಕ್ಕೆ ನಮ್ಮ ಹತ್ರ ಸಾಧ್ಯನಾ? ಇಡೀ ದೇಶಕ್ಕೆ ಕೊಟ್ಟಿದೆ ಒಂದು ಕೋರ್ಟ್, 3 ಜನ ಜಡ್ಜಿಗಳು ಕೂತ್ಕೊಂಡು ಒಬ್ಬನ ಅರ್ಜಿ ಮೇಲೆ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಕುಟುಂಬಗಳು ಅರಣ್ಯ ಹಕ್ಕು ಕಾಯ್ದೆದು ಒಂದೇ ಸರಿ 13 ಲಕ್ಷ ಕುಟುಂಬಗಳು 13 ಲಕ್ಷ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. ಇವತ್ತು ಅವ್ರನ್ನ ಒಂದು ತಿಂಗಳ ಒಳಗೆ ಹೊರಗೆ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ನಿಮ್ಗೆ ಯಾರ್ಯಾರು ಗೊತ್ತಿದ್ದೇನೆ, ಪೇಪರ್ ಓದಿದ್ರೆ ಗೊತ್ತಿಲ್ಲ, ನೆನಪಿದ್ರೆ ಅವ್ರನ್ನ ಹೊರಗೆ ಹಾಕಿದ್ರೆ ಹಂಗೆ ಆಗುತ್ತೆ ಅಂತೇಳಿ ಅದನ್ನ ಹಂಗೆ ಮುಚ್ಚಿಟ್ಕೊಂಡಿದ್ದಾರೆ. ಆದೇಶ ಆಗಿದೆ. ಪುನಃ ನೀವು ಸಮಿತಿ ಮಾಡಿ ಪುನರ್ ಪರಿಶೀಲನೆ ಮಾಡಿ ಅಂತ ಅವ್ರ ಅರ್ಜಿ ಇದನ್ನೇ ವಾಪಸ್ ತಗೊಂಡಿದ್ರು ಸುಪ್ರೀಂ ಕೋರ್ಟ್. ಯಾಕಂದ್ರೆ ಅದು ಮಾಡೋಕ್ಕಾಗಲ್ಲ. ನಮ್ಮಲ್ಲಿರುವ ಅಪರೂಪದ ಗಿರಿಜನರಿಗೆ ಮಾಡ್ಬೋದು, ಆದ್ರೆ ಗಿರಿಜನರಂತೆ 8 ರಾಜ್ಯ ಇದೆ, ಒಂದು ನಡೆಯಲ್ಲ ಇವರು. ಇದರಿಂದ ಇದು ತುಂಬಾ ಹೆಕ್ಟೇರ್ ಅಕಸ್ಮಾತ್ 25,000 ಎಕರೆ ರಿಲೀಸ್ ಆದ್ರೂ ಇವರ ವಾದದ ಪ್ರಕಾರ ಅರ್ಜಿ ಆದ್ರೂ ರಿಜೆಕ್ಟ್ ಆಗಿದಾವಲ್ಲ, ಏನೋ ಉಪಯೋಗ ಬರ್ತದೆ. ಹೇಗೆ ಸಾಧ್ಯ? ಅಲ್ಲಿ ಇನ್ನೇನಂದ್ರೆ ಕೊಟ್ಟವ್ರದ್ದೆಲ್ಲ ಒಂದ್ಸರಿ ವಜಾ ಮಾಡಿ
ಹೊಸದಾಗಿ ಒಂದ್ಸರಿ ಹಂಚಿ ತಗೊಂಡು ಈ 10,000 ಹಂಚಿದ್ರೆ ಒಂದ್ಸರಿ ಅವರಿಗೆ ಮೊದಲು ಕೊಟ್ಟಿದ್ದಾಗ ಅಷ್ಟೇ ಹಂಚಿದ್ರೆ ಅವರು ಉಳಿಬೋದು. ಆದ್ರೆ ನಮ್ಗೆ ಇದನ್ನ ದಿನ ನೋಡಿದಂಗೂ ನಮ್ಗೆ ಆತಂಕ ಆಗುತ್ತೆ ಹೊರತು ಇದಕ್ಕೆ ಹೇಳ್ದಂಗೆ ನಮ್ಮ ಬಲ್ಲೆಯಲ್ಲಿ ಎಲ್ಲೂ ಕೂಡ ಕಂಡು ಕಾಣದೇ ಇಲ್ಲ. ಬೇಜಾರಾಗೋದು ಕೆಲವರಿಗೆ. ಆದ್ರೆ ನಾನು ಇದನ್ನು ಅವತ್ತಿನಿಂದ ಪ್ರತಿ ಒಂದು ಆದೇಶ ಬಂದ ಹಾಗೂ ಇದನ್ನ ನಾವು ಏನಾದ್ರು ಮಾಡಿ ಸಂಪಾದನೆ ಮಾಡಬೇಕು. ನನ್ನ ಹತ್ರ ಇದ್ದನ್ನೆಲ್ಲ ಸುಧಾಕರ್ ಶೆಟ್ಟಿ ಕೊಟ್ಟಿದ್ದೀನಿ. ಸುಧಾಕರ್ ಶೆಟ್ಟಿ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ರೈತರ ಪರವಾಗಿ ಅಥವಾ ಯಾರು ಹೋಗಿ ಅದನ್ನ ಗೆದ್ಕೊಂಡ್ ಬಂದ್ರು ಅಲ್ಲ, ನಾವು ಒಬ್ರು ಗೆಲ್ಲಕ್ಕಾಗಲ್ಲ. ಕರ್ನಾಟಕ ರಾಜ್ಯದವ್ರು ಒಬ್ರು ಗೆಲ್ಲಕ್ಕಾಗಲ್ಲ. ಯಾಕಂದ್ರೆ ಇದು ಇಡೀ ಈಗ ಎಲ್ಲೆಲ್ಲಿ ಕಾಡಿದೆ. ಈಗ ನಮ್ಗೆ ಗೋವಾದವರಿಗೂ ಸಂಪರ್ಕ ಇದೆ, ಮಹಾರಾಷ್ಟ್ರದವ್ರನ್ನೂ ಬೇಕಾದ ಸಂಪರ್ಕ ಮಾಡ್ಬೋದು. ಇದು ಎಲ್ಲರನ್ನೂ ಸಂಪರ್ಕ ಮಾಡಿಟ್ಕೊಂಡು ಇಟ್ಟುಕೊಂಡು ಕರ್ನಾಟಕ ಸರ್ಕಾರದ ಒಂದು ನಿಯೋಗ ನಾವು ಒಟ್ಟು ಹೋದ್ರೆ ಏನಾದರೂ. ಆದ್ರೆ ಅವರಿಗೆ, ಯಾಕೆಂದ್ರೆ ಅವರಿಗೆ ನಮ್ಮ ಪರಿಸ್ಥಿತಿಯೇ ಗೊತ್ತಿಲ್ಲ. ಇಲ್ಲಿ ನಾವು ಯಾವ ತರ ಬದುಕ್ತೀವಿ ಮಲೆನಾಡಲ್ಲಿ, ಅದೇ ಬಜೆಟ್ ಕೇಳಿದಂತೆ ಅದಕ್ಕೆ ಅಡಿಕೆ ಮರ 80 ಅಡಿಯೆಲ್ಲ ಹತ್ತಿ ತೆಗಿಬೇಕು. ನಮ್ಗೆ ಅಡಿಕೆ ಮರ ಅಂತಾನೆ ಗೊತ್ತಿಲ್ಲ. ಅದು ಬಿಡುವುದೇ ಮೇಲ್ಗಡೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಅವು ಬುಡದಲ್ಲಿ ಬಿಡ್ತದೆ ಅಂತ ತಿಳ್ಕೊಂಡಿದ್ದ. ಹಂಗಿದ್ದವ್ರು ಇರ್ತಾರೆ. ಅದರಿಂದ ಇದು ಸರಿ, ಒಂದ್ಸರಿ ಅರ್ಥ ಮಾಡಿಸಿ ನಮ್ಗೆ. ಯಾಕಂದ್ರೆ ಅವ್ರು ಕುಮಾರಸ್ವಾಮಿ ಅವ್ರು ಇರುವುದ್ರಿಂದ ನಮ್ಗೊಂದು ದಾರಿ ಇದೆ, ಒಂದು ಪ್ರಯತ್ನ. ಯಾಕಂದ್ರೆ ನಾನು ಅನೇಕ ಪ್ರಯತ್ನ ಎಲ್ಲವೂ ಮಾಡಿದವು ಕೂಡ ಇದಾಗಿದೆ. ಈ ಒಂದು ಪ್ರಯತ್ನ ನಿಮ್ಮ ನೇತೃತ್ವದಲ್ಲಿ ಇವತ್ತು ಸೇರಿದವರು ಎಲ್ಲರೂ ಕೂಡ ಯೋಚನೆ ಮಾಡಿ, ಇಲ್ಲಿ ಇದು ಅವರಿಗೆ ಇವರಿಗೆ ಯಾರಿಗೂ ಬಂದ ಸಮಸ್ಯೆ ಅಲ್ಲ, ಇಡೀ ಮನೆಗೆ ಬಂದ ಸಮಸ್ಯೆ. ಈ ಥರದ್ದು ಇನ್ನಷ್ಟು ಘೋರ ಗಂಭೀರ ಪರಿಸ್ಥಿತಿ ಎದುರಾಗುತ್ತೆ ನಮಗೆ ಒಂದಲ್ಲ ಒಂದು ದಿನ ಹೇಳ್ತಾ. ಈ ಥರ ಇಂಥ ಜನ ನಮ್ಗೆ ಸಿಗ್ತಿರ್ಲಿಲ್ಲ ಮಾತಾಡೋಕ್ಕೆ. ಈ ಮೊನ್ನೆ ನಾನು ಹೋಗೋದು ಈ ಬಡವರ ಹತ್ರ ಮಾತಾಡೋದು ಎಲ್ಲ. ಅವ್ರು ಮೊದಲೇ ಕಷ್ಟ. ಕಲ್ಗುಡ್ಡೆ ಹೋಗಿದ್ದ ಮೊನ್ನೆ, ಇಲ್ಲ ಎಲ್ಲ ಕೂಲಿ ಮಾಡಿ ಬಂದಿದ್ವಿ ಸಾಯಂಕಾಲ. ಜೊತೆ ಕೇಳಿದ್ರೆ ಒಂದು ಸಣ್ಣ ರೈತರು ಇದೀಗ ಇದ್ರಲ್ಲಿ ಸ್ವಲ್ಪ ಮಂಜೂರಾತಿ ತಗೊಂಡವರು ಚುಬಿಡಿ ಹಂಗೆಲ್ಲ ಉಂಟು. ಅನ್ನೋದ್ರಿಂದ ಸ್ವಲ್ಪ ಮಾತನ್ನು ಬೇಕಾದ್ರೆ ಇದು ಇನ್ನೂ ಒಂದ್ಸರಿ ಬೇಕಾದ್ರೆ ಕೂತ್ಕೊಂಡು ನೀವು ಯಾರು ಬೇಕು ಅದು ಎಲ್ಲೆಲ್ಲ ಉಂಟು, ಅದು ಏನೇನು ಕಾನೂನು, ಅದು 95 ಬಾರಿ 2202 ಅಂದ್ರೆ ಏನು ಕಾಯ್ದೆ ಅಲ್ಲ, ಏನು ಸುಪ್ರೀಂ ಕೋರ್ಟ್ ಆರ್ಡರ್, ಅರಣ್ಯ ಅನ್ನೋದು ಏನೇನು ನಿಯಮಗಳಿದೆ, ಮತ್ತೆ ಏನ್ ಮಾಡ್ಬೋದು, ಏನೇನು ಆಗಿದೆ ಯಾವ ರಾಜ್ಯದಲ್ಲಿ, ಮತ್ತೆ ಯಾವ್ಯಾವ ಕೇಸಿಗೆ ಏನೇನು ಸುಪ್ರೀಂ ಕೋರ್ಟ್ ವಾಪಸ್ ಹೇಳಿದೆ. ಇದ್ರ ಮೇಲೆ ದಿನ ಅನೇಕ ಕೇಸ್ಗಳು ನಡೀತಾನೆ ಇದೆ ನಿರಂತರವಾಗಿ. ಅವರಿಗೆಲ್ಲ ಏನು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಂತ ಹೇಳಿ ಇನ್ನೂ ಬೇಕಾದ್ರೆ ಸ್ವಲ್ಪ ಹೋದಷ್ಟು ಗಂಭೀರವಾಗಿ ಇದನ್ನ ಮಾಡೋಣ. ನಮ್ಮ ಭೂಮಿ ವಸತಿ ಹಕ್ಕು ಹೋರಾಟ ಸಮಿತಿ ಅಂತ ಒಂದಿದೆ ನಮ್ಮಲ್ಲಿ, ಬಡವರದ್ದು. ಅಂದ್ರೆ ಈ ರಾಜ್ಯದಲ್ಲಿ ಬದುಕಿದ್ದಾರೆ ಅವರು ಬಾಡಿಗೆ ಮನೆಯಲ್ಲೇ ಹುಟ್ಟಿ ಅಥವಾ ಇನ್ನೊಬ್ಬರು ಯಾರ್ದೋ ಮನೆಯಲ್ಲೇ ಹುಟ್ಟು ಅಲ್ಲೇ ಸಾಯ್ದು, ಅವ್ರದ್ದಾದ ಒಂದು ಗೂಡು ಕೊಡುವ ಯೋಗ್ಯತೆ ನಮಗೆ 75 ವರ್ಷದಲ್ಲಿ ಸಾಧ್ಯ ಆಗಲಿ. ಅವರಿಗಾಗಿ ಅವರು ಓಟ್ ಬೇಕು ನಮಗೆ, ಆದ್ರೆ ಅವರಿಗೆ ಒಂದು ನೆಲೆ ಇಲ್ಲ ನಮಗೆ. ಅಂತ ಜನ ಸಾವಿರಾರು ಜನ ಇದ್ದಾರೆ. ಅವ್ರಿಗೆ ನಿವೇಶನ ಕೊಂಡುಕೊಡ್ರಿ. ನಾವು ಎಲ್ಲ ಯಾರ್ಯಾರು ಗದ್ದೆನೆಲ್ಲ ಕನ್ವರ್ಷನ್ ಮಾಡೋದು, ಅವ್ರಿಗೆ ಗುಡ್ಡ ಕಡ್ದು ತುಂಬಿಸೋದು, ಸೈಟ್ ಮಾಡಿಕೊಡೋದು, ಶ್ರೀಮಂತರಿಗೆ ಜಾಗ ಮಾಡಿಕೊಡ್ತೀರಿ, ಯಾಕೆ ಕೊಡೋಕ್ಕಾಗಲ್ಲ ಅವರಿಗೆ? ಈ ಕೃಷಿನೇ ಬಿಟ್ಟು ಬೇರೆ ಬದುಕೆ ಗೊತ್ತಿಲ್ಲದ ಕೃಷಿ ಕಾರ್ಮಿಕರಿಗೆ, ರೈತರಿಗೆ ಇನ್ನೇನು ಬದುಕು ಕೊಡ್ತೀರಿ ನೀವು? ಏನಾದರೂ ತೋರಿಸ್ಬೇಕಲ್ಲ ದಾರಿ. ಅದರಿಂದ ಇದು ಸರಿಯಾಗಿ ಚರ್ಚೆನೂ ಆಗ್ತಿಲ್ಲ, ಇದಾಗ್ತಿಲ್ಲ. ನಾವು ಕಸ್ತೂರಿ ರಂಗನ ವರದಿ ಬಂದಾಗಲೂ ಅಷ್ಟೇ ಇಡೀ ಮಲೆನಾಡಿನ ಒಂದು ಸಮಿತಿ ಮಾಡ್ಬೇಕಂತ AK ಸುಬ್ಬಯ್ಯನವ್ರ ನೇತೃತ್ವದಲ್ಲಿ ಮಾಡಿದ್ವಿ. ಅವರು ತೀರೋದ್ರು. ಆಮೇಲೆ ಈಗ ನಮಗೆ ಮತ್ತೆ ಆ ಸಮಿತಿ ಆಗಲಿಲ್ಲ. ನಾವೆಲ್ಲ ಸೇರಿ ಏನಾಗಬೇಕು, ಕೃಷಿ ವಲಯ ಅಂತ ಒಂದು ಮಾಡಬೇಕು. ಅದು ಹಿಂದೆ ಇತ್ತು ನಮಗೆ. 1 ಎಕರೆ ಭಾಗ ಇದ್ರೆ ಇಷ್ಟು ಕಾಡು, 1 ಎಕರೆ ಸರಿ, ಅಷ್ಟು ನಮ್ಮ ಜಮೀನು ಸರಿಯಾಗಿ ಅಲ್ಲ. ಇಲ್ಲಿ ಮಲೆನಾಡಲ್ಲಿ ಇರುವ ಕುಟುಂಬಗಳಿಗೆ ಅಗತ್ಯವಾಗಿ ಇಷ್ಟು ಕಾಡು, ಅದೆಲ್ಲದು ಕಾಡು ಇರಲಿ, ಅದನ್ನು ನಾವೇ ರಕ್ಷಣೆ ಮಾಡ್ತೇವೆ. ನಾನು ಪರಿಸರವಾದಿಯಾಗಿ ಹೇಳ್ತೇನೆ. ಅಥವಾ ಯಾರಾದ್ರೂ ಅರಣ್ಯಾಧಿಕಾರಿಗಳಿದ್ರೆ, ಈಗ
ಜನ ಬಿಟ್ಟು ನೀವೇನಾದರೂ ಈ ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಉಂಟಾ? ನೀವು ರಕ್ಷಣೆ ಮಾಡಿದ ಯಾವುದಾದ್ರೂ ಅರಣ್ಯ ಉಂಟಾ? ಜನರು ಬಿಟ್ಟು ನೀವು ಈ ಯೋಜನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಾವು ರಕ್ಷಣೆ ಮಾಡ್ತೇವೆ, ನಮಗೆ ಬೇಕು ಅದು. ನಾವು ಅದನ್ನು ಪೂಜಿಸಿದವರು, ನಾವು ಅದರಿಂದ ಬದುಕಿದವರು, ಅದರ ಆಶ್ರಯಿಸಿದವರು, ನಮಗೆ ಕಾಡಿನ ಬಗ್ಗೆ ಎಲ್ಲವೂ ಗೊತ್ತು. ಒಂದು ಅಕೇಶನ್ ಇಟ್ಟರೆ ಏನಾಗ್ತದಂತಲೂ ಗೊತ್ತು. ಅದರಿಂದ ಇದು ಎಲ್ಲರ ಸಮಸ್ಯೆ. ನಾವು ಈ ಬಗ್ಗೆ ಒಂದು ಪರಿಹಾರವನ್ನು, ಯಾಕಂದರೆ ಹೊಸಪ್ಪನವರ ಅಧ್ಯಕ್ಷತೆಯಲ್ಲೇ ಬೇಕಾದ್ರೆ ಹೋಗೋಣ, ಇಲ್ಲಿ ಬೇಕಾದ್ರೆ ಏನು ಕಳೆದ್ರು ಇದಕ್ಕೊಂದು ಏನಾದರೂ ಮಾಡೋಣ. ಇಲ್ಲಿವರೆಗೆ ತುಂಬ ತಡ ಆಗಿದೆ. ನಮ್ಮ ಮಾತುಗಳನ್ನು ಇಲ್ಲಿವರೆಗೆ ಸಾಧನೆಯಿಂದ ಕೇಳಿದ ತಮಗೆಲ್ಲರಿಗೂ, ನನ್ನನ್ನು ಒಂದು ಏನೋ ಮದುವೆ ಮನೆಯಲ್ಲಿ ಸಿಕ್ಕಿ ಅದು ಇಲ್ಲಿವರೆಗೂ ಬಂದಿದೆ, ಆದ್ದರಿಂದ ಇದು ಖಂಡಿತ ಡೆಲ್ಲಿವರೆಗೂ ಹೋಗ್ತದೆ ಅಂತೇಳಿ ಸುಧಾಕರ್ ಶೆಟ್ಟಿಗೆ ಮತ್ತು ಅವರ ಫೌಂಡೇಶನ್ಗೆ ನನ್ನ ಧನ್ಯವಾದವನ್ನು ತಿಳಿಸಿ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ವಂದಿಸಿ ನನ್ನ